ಗೋಮೂತ್ರದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಭಾಳ ಮುಖ್ಯವಾಗಿ ಈ ಗೋಮೂತ್ರದಲ್ಲಿ ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ ಗಿಡಮೂಲಿಕೆಗಳನ್ನು ನಮ್ಮ ಆಯುರ್ವೇದದಲ್ಲಿ ಅಥವಾ ನಮ್ಮ ಒಂದು ಪುರಾತನ ಸಂಹಿತೆಗಳಲ್ಲಿ ಬಳಸ್ತಾ ಇದ್ರು. ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮಗೆ ಶುಗರ್ಗೆ ಏನು ಬಳಸ್ತಾರೆ, ಪನ್ನೀರ್ ಪುಷ್ಪ ಅಂತ ಒಂದು ಗಿಡ ಬರುತ್ತೆ, ಅದನ್ನು ಬಳಸ್ತಾರೆ. ಮತ್ತು ಏಕನಾಯಕಿನ ಬಳ್ಳಿ ಅಂತ ಬರುತ್ತೆ, ಅದನ್ನು ಬಳಸ್ತಾರೆ, ಅದ್ರ ಬೇರೆಲ್ಲ. ಸೊ ಹಾಗೆ ನಿಮಗೆ ಮಧುನಾಶಿನಿ, ಆಮೇಲೆ ನಿಮಗೆ ಮರದರ್ಶನ ಅಂತ ಬಳಸ್ತಾರೆ, ನೆಗ್ಗಲು ಮೂಳು ಬಳಸ್ತಾರೆ, ನೆಲನೆಲಿ ಬಳಸ್ತಾರೆ. ಸುಮಾರು ಆ ಥರದ ಗಿಡಮೂಲಿಕೆಗಳದ್ದು ಒಂದು ಸಮೂಹನ ಒಂದು ಗಣ ಅಂತ ಮಾಡಿಕೊಂಡು ನಾವು ಅದನ್ನು ಒಂದು ಬಟ್ಟೆ ಕಟ್ಟಿ ಗೋಮೂತ್ರ ಡಿಸ್ಟಿಲೇಷನ್ ಮಾಡಿದಾಗ ಸೊ ಇದನ್ನು ನಾವು ಶುಗರ್ ಕಾಯಿಲೆಗೆ ಬಳಸ್ತೇವೆ. ಸಕ್ಕರೆ ಕಾಯಿಲೆಗೆ ಕೆಲವರು ಕನ್ಫ್ಯೂಷನ್ ಇರುತ್ತೆ, ಸರ್ ಸಕ್ಕರೆ ಕಾಯಿಲೆ ಫುಲ್ ರಿವರ್ಸ್ ಆಗಿಬಿಡುತ್ತಾ ಅಂತ ಹೇಳ್ತಾರೆ. ಆಚಾರ್ಯರ ಪ್ರಕಾರ ಅದು ಆಗಲ್ಲ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಎಡಬಿಡದೆ ಬರ್ತಾ ಇರುತ್ತೆ, ಬಟ್ ಅದು ಕಂಟ್ರೋಲ್ ಮಾಡಿ ಇಟ್ಕೊಂಡು ನಿಮ್ಮ ಶಾರೀರಿಕ ವ್ಯಾಯಾಮ, ಆಹಾರ ಪಥ್ಯನ್ನೆಲ್ಲ ಮಾಡ್ಕೊಂಡ್ರೆ ನಾರ್ಮಲ್ ಇಟ್ಕೋಬೋದು. ಒಂದು ಸರಿ ಬಂತು ಅಂದರೆ ಅದೊಂಥರ ಬಂದಂಗೆ ರಿವರ್ಸ್ ಅಷ್ಟು ಈಜಿಯಾಗಿ ಆಗಲ್ಲ. 100ಕ್ಕೆ ಒಬ್ರಿಗೆ ಏನೋ ಆಗ್ಬೋದೇನೋ, 98 ಜನಕ್ಕೆ ಆಗಲ್ಲ ಸರ್. ಅದು ಸಂಹಿತೆಗಳಲ್ಲಿ ಉಲ್ಲೇಖ ಇದೆ ಇದು. ಸೊ ಇದು ಬಂದು ನಾನು ನಿಮಗೆ ಶುಗರ್ಗೆ ಹೇಳಿದೆ. ಅದೇ ಥರ ಇಲ್ಲಿ ಬಂದರೆ ಸರ್ ನಿಮಗೆ ಈ ಲಕ್ವಾಕ್ ಕಾಯಿಲೆ ಆಗಿರೋರಿಗೆ ಏನು ಮಾಡ್ತೇವೆ ಅಂದರೆ ಲಕ್ವಾಕ್ ಸಂಬಂಧಪಟ್ಟಂಥ ಗಿಡಮೂಲಿಕೆಗಳನ್ನು ಹಾಕಿ ಒಂದು ಡಿಸ್ಟಿಲೇಷನ್ ಮಾಡಿರೋ ಒಂದು ಗೋಮೂತ್ರ ಅರ್ಕ ಇರುತ್ತೆ, ಜೊತೆಗೆ ಟ್ಯಾಬ್ಲೆಟ್ ಇರುತ್ತೆ, ಒಂದು ನಾಸಲ್ ಡ್ರಾಪ್ ಇರುತ್ತೆ. ನಿಮಗೆ ನಾಸಲ್ ಡ್ರಾಪ್ ಅಂದರೆ ಮೂಗಿಗೆ ಹಾಕೊಳ್ಳೋಕೆ ಇರುತ್ತೆ. ಸೊ ಜೊತೆಗೆ ನಿಮಗೆ ಒಂದು 2 ಥರದ ಚೂರ್ಣ ಇರುತ್ತೆ, ಪೌಡರ್ಗಳು. ಎಲ್ಲ ಮನೆ ಮದ್ದುಗಳನ್ನು ಬಳಸುವಂಥದ್ದು, ಹಿತ್ತಲು ಮದ್ದುಗಳನ್ನು ಬಳಸುವಂಥದ್ದು, ನರಗಳಿಗೆ ಮಾಂಸಖಂಡಗಳಿಗೆ ಶಕ್ತಿ ಬರೋಕ್ಕೆ. ಸೊ ಹಾಗೆ ಸ್ನೇಹಿತರೆ, ಇದಾದಮೇಲೆ ನಾವು ಲಕ್ವಾಕ್ ಆಯಿತು, ಆಮೇಲೆ ಸಕ್ಕರೆ ಕಾಯಿಲೆಗಾಯಿತು. ಮತ್ತು ಮಂಡಿ ನೋವಿಗೂ ಕೂಡ ಅಷ್ಟೇನೆ, ಮಂಡಿ ನೋವಿಗೆ ಒಂದು ತೈಲ ಮಾಡ್ತೇವೆ. ಸೊ ಈ ತೈಲ ಬಂದ್ಬಿಟ್ಟು ನಿಮಗೆ ಮಂಡಿ ನೋವಿಗೆ ಇಲ್ಲಿದೆ. ಸೊ ಮಂಡಿ ನೋವು ತೈಲ ಇದು. ಸೊ ಮಂಡಿ ನೋವಿಗೆ ಇದು ತೈಲ ಅಂದರೆ ನಾನು ನಿಮಗೆ ಡೆಮೋನು ಮಾಡಿ ತೋರಿಸಿದ್ದೇನೆ, ನಿಮಗೆ ನೋಡಿರ್ತೀರ, ಇಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ ಅದು, ನೆಕ್ಸ್ಟ್ ಸಂಚಿಕೆಯಲ್ಲಿ. ಸೊ ಇದಕ್ಕೆ ಸುಮಾರು ಒಂದು 12-13 ಥರದ್ದು ವಸ್ತುಗಳನ್ನು ಹಾಕಿ ನಾವು ಮಂಡಿ ನೋವಿಗೆ ಮತ್ತು ಲಕ್ವಾಗೆ, ಭುಜದ ನೋವಿಗೆ, ಸೊಂಟ ನೋವಿಗೆ, ವೆರಿಕೋಸ್ ವೈನ್ಸ್ ಅಂತ ಆಗಿರುತ್ತೆ ನೋಡಿ, ಉಬ್ಬಿರೋ ರಕ್ತನಾಳಗಳಿಗೂ ಕೂಡ ಇದಾಗುತ್ತೆ. ಅಷ್ಟು ಅದ್ಭುತವಾದಂಥ ಮೂಲಿಕೆ. ಅದರಲ್ಲಿ ನಾನು ಹೇಳ್ಬೇಕಾದ್ರೆ ನಿಮಗೆ ಎಲೆಯುರಿ ಸೊಪ್ಪಿಂದ ಹೇಳಿಲ್ಲ ಸರ್, ಅದು ಎಲೆಯುರಿ ಸೊಪ್ಪು ಕೂಡ ಇದಕ್ಕೆ ಹಾಕ್ತೇವೆ. ಸೊ ಇದು ನಿಮಗೆ ಮಂಡಿ ನೋವಿಗೆ ಆಯಿತು. ಇನ್ನು ಕೆಲವ್ರಿಗೆ ಏನಾಗಿರುತ್ತೆ ಸರ್, ಇದು ಸುವರ್ಣ ತೈಲ ಅಂಥೇಳಿ. ಸುವರ್ಣ ಅಂತಂದರೆ ನಿಮಗೆ ಬಹುಶಃ ಗೊತ್ತಿರುತ್ತೆ, ಈ ಕಕ್ಕೆ ಗಿಡದ ಹೂವಿನಲ್ಲಿ ನಾನು ಮಾಡ್ತೇನೆ ಇದಕ್ಕೆ ಆಲೋವೆರಾ ಮತ್ತು ಅಳಲೆಕಾಯಿ, ಸ್ವಲ್ಪ ಪಟಿಕ, ಸ್ವಲ್ಪ ಕಕ್ಕೆ ಹೂವಿಂದು, ಇದರಲ್ಲಿ ಕೊಬ್ಬರಿ ಎಣ್ಣೆ ಕಾಂಬಿನೇಷನಲ್ಲಿ ಮಾಡ್ತೀವಿ ಸರ್. ಇದು ಸುವರ್ಣ ತೈಲ ಅಂದರೆ ಮುಖ ಎಲ್ಲ ಬಂಗಾರದ ಬಣ್ಣಕ್ಕೆ ತಿರುಗುತ್ತೆ ಅಂತ ಅರ್ಥ. ಅಂದರೆ ಮುಖದಲ್ಲಿ ಕಲೆಗಳಿದ್ದರೆ, ಕಣ್ಣಿನ ಕೆಳಗಡೆ, ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಡಾರ್ಕ್ ಸರ್ಕಲ್ಲು, ಆಮೇಲೆ ಕೆಲವ್ರಿಗೆ ಮೊಡವೆ ಬಂದ್ಬಿಟ್ಟು ಓಲ್ ಥರ ಆಗಿರುತ್ತೆ, ಕೆಲವರಿಗೆ ಇನಿಷಿಯಲ್ ಸ್ಟೇಜಲ್ಲಿ ಬಂಗಿರುತ್ತೆ ನೋಡಿ, ಬಂಗಿಗೂ ಕೂಡ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸುಮಾರು ಜನಕ್ಕೆ ಬಂಗು ಹೋಗಿದೆ ಇದರಿಂದ. ಸೊ ಇದು ಸೌಂದರ್ಯ ವೃದ್ಧಿಗೆ, ಮುಖದ ಮತ್ತು ಶರೀರದ ಯಾವುದೇ ಭಾಗದಲ್ಲಿ ಕಾಂತಿ ಹೆಚ್ಚಾಗೋಕ್ಕೆ ಮತ್ತು ಬಣ್ಣ ಬಂಗಾರ ಥರ ಹೊಳಪೊಳೋದಾಗಿರೋಕ್ಕೆ ಇದನ್ನು ಬಳಸ್ತಕ್ಕಂಥದ್ದು. ಸೊ ಹಾಗೆ ನಿಮಗೆ ಇದು ನೋಡಿ, ಇದು ನಾನು ಕಿಡ್ನಿ ಪೇಷಂಟ್ಗಳಿಗೆ ಕೊಡ್ತೇನೆ, ಬಹುಶಃ ತಮಗೆ ಗೊತ್ತಿರುತ್ತೆ. ಸೊ ಕಿಡ್ನಿ ಪೇಷಂಟ್ಸ್ ಹೇಗೆ ಅಂತಂದರೆ, ಸುಮಾರು ಜನಕ್ಕೆ ಈಗ BP ಬಂದಿದೆ, ಸಕ್ಕರೆ ಕಾಯಿಲೆ ಇದೆ, ಮತ್ತು ಕೆಲವು ಆಹಾರದ ಪದ್ಧತಿಗಳು ಬದಲಾಗಿದ್ದಾವೆ, ಮನೆಗೆ ಬಿಳಿ ವಿಷಗಳು ನುಗ್ಗಿರೋದ್ರಿಂದ ಸುಮಾರು ಜನಕ್ಕೆ ಇವತ್ತು ಏನಾಗ್ತಾಯಿದೆ, ಒಂದು 35-40 ವರ್ಷ ಅದಕ್ಕಿಂತ ಕಡಿಮೆವರೆಗೂ ಕೂಡ ಕೆಲವರಿಗೆ ಕ್ರಿಯೇಟಿನ್ 3 ಬರೋದು, 2.5 ಬರೋದು, 4 ಬರೋದು, 5 ಬರೋದು, 6 ಮೇಲೆ ಹೋದರೆ ಡಯಾಲಿಸಿಸ್ ಹೇಳ್ತಾರೆ, ಅದು ಬೇರೆ ವಿಚಾರ. ಸೊ ಅಂಥ ಒಂದು 2, 3 ಅಥವಾ 4 ಅಥವಾ ಡಯಾಲಿಸಿಸ್ಗೆ ಹೋಗೋಕ್ಕಿಂತ ಸ್ವಲ್ಪ ಮುಂಚೆ ಅವ್ರು ಬಂದು ಈ ಪನೋರ್ನವಾದಿ ಗೋಮೂತ್ರ ಅರ್ಕ, ಇದ್ರ ಜೊತೆಗೆ ಒಂದು ಟ್ಯಾಬ್ಲೆಟು ಮತ್ತು ಒಂದು ಚೂರ್ಣ ಮಾಡ್ತೇವೆ, ಕಷಾಯ ಚೂರ್ಣ, ಎಲ್ಲ ಹಿತ್ತಲ ಮಧ್ಯೆ ಪ್ರಕೃತಿಯಲ್ಲಿ ಸಿಗುವಂಥದ್ದು. ನಮ್ಮ ಹಳ್ಳಿ ಕಡೆ ನಾನು ಸುತ್ತಬೇಕಾದ್ರೆ ಇವನ್ನ ಬೆರಕೆ ಸೊಪ್ಪಿಗೆ ಬಳಸ್ತಾ ಇದ್ರು ಸರ್. ನಿಗ್ಗಲು ಪುಡಿ, ಕೊಮ್ಮೆ ಪುಡಿ, ಶರಪುಂಕ, ಈ ಥರದವೆಲ್ಲ. ಬೆರಕೆ ಸೊಪ್ಪು ಅಂದರೆ ಎಲ್ಲ ಸೊಪ್ಪುಗಳನ್ನ ಕಲಿಸಿ ಒಂದು ಸಾಂಬಾರು ಮಾಡ್ತಾರೆ ನಮ್ಮ ಈ ರಾಮನಗರ ಭಾಗದಲ್ಲಿ ಅಥವಾ ನಮ್ಮ ಹಳೆ ಮೈಸೂರು ಭಾಗದಲ್ಲಿ. ಆ ಬೆರಕೆ ಸೊಪ್ಪಲ್ಲಿ ತಿಂತಕ್ಕಂಥ ಕೆಲವು ಸೊಪ್ಪುಗಳನ್ನು ಮತ್ತು ಕೆಲವು ಕಾಂಡಗಳನ್ನು ಹಾಕಿ ಮಾಡಿರ್ತಕ್ಕಂಥ ಚೂರ್ಣ ಅದು. ಸೊ ಇದು ಕಿಡ್ನಿ ಚೂರ್ಣ ಅಂತೇಳಿ. ಸೊ ಇದು ಏನಾಗುತ್ತೆ, ನಿಮಗೆ ಈ ಗೋಮೂತ್ರದ ಡಿಸ್ಟಿಲೇಷನ್ ಮಾಡಿರೋ ಅರ್ಕ ಮತ್ತು ಟ್ಯಾಬ್ಲೆಟು, ಈ ಚೂರ್ಣ, ಇದನ್ನು ನಾವು ಕೊಟ್ಟಾಗ ಏನಾಗ್ತದೆ ಅಂದರೆ, ಕಿಡ್ನಿ ನಿಮ್ಗೆ ಏನಾದ್ರು ಡಯಾಲಿಸಿಸ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಇದನ್ನು ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಡಯಾಲಿಸಿಸ್ಗೆ ಹೋಗೋದನ್ನ ತಡೆಗಟ್ಟಬೋದು. ಇದರಲ್ಲಿ ಯಾವುದೂ ಸಂಶಯ ಇಲ್ಲ. ಸುಮಾರು ಜನಕ್ಕೆ 6-6.5 ಇದ್ದವರೆಗೂ ಕೂಡ ನಾನು ಎಷ್ಟೋ ಜನಕ್ಕೆ ಕಡಿಮೆ ಮಾಡಿದ್ದೀನಿ. ಬಟ್ ಪಥ್ಯ ಮಾತ್ರ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕಾಗತ್ತೆ. ಯಾಕಂದರೆ ಶರೀರ ಅನ್ನೋದು ಹೇಗಿದೆ ಅಂದರೆ ಸರ್, ಕೆಲವು ತುಂಬ ಅದ್ಭುತವಾಗಿದೆ ನಮ್ಮದು. ಈಗ ನೋಡಿ, ನಾನು ನಿಮ್ಗೆ ಉದಾಹರಣೆಗೆ ಹೇಳೋದಾದರೆ, ಕೆಲವು ಅಂಗಗಳಿಗೆ, ಶರೀರದಲ್ಲಿ ಕೆಲವು ಅಂಗಗಳಿಗೆ ತುಂಬ ಕೆಲಸ ಕೊಡಬೇಕು ನೀವು. ಉದಾಹರಣೆಗೆ ಹೇಳ್ತೀನಿ ನಿಮಗೆ, ಕೈಗೆ ನೀವೆಷ್ಟು ಕೆಲಸ ಕೊಡ್ತೀರಲ್ವ ಅಷ್ಟು ತುಂಬ ಸ್ಟ್ರಾಂಗ್ ಆಗ್ತವೆ ಮತ್ತು ಹೆಲ್ತಿ ಆಗ್ತವೆ. ಕಾಲಿಗೂ ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಕೊಡಬೇಕು, ಅಷ್ಟು ಸ್ಟ್ರಾಂಗ್ ಆಗ್ತವೆ, ಹೆಲ್ತಿ ಆಗ್ತವೆ. ಹಾಗೆ ಶ್ವಾಸಕೋಶಿಕ ಹೃದಯಕ್ಕೆ ಎಷ್ಟು ಕೆಲಸ ಕೊಡ್ತೀವಲ್ಲ ಸರ್, ಅಷ್ಟು ಹೆಲ್ತಿ ಆಗ್ತವೆ ಮತ್ತು ಅಷ್ಟು ಸ್ಟ್ರಾಂಗ್ ಆಗ್ತವೆ. ಹಾಗೆ ಬ್ರೈನಿಗೂ ಅಷ್ಟೇ ತುಂಬ ಕೆಲಸ ಕೊಟ್ಟಷ್ಟು ಸ್ಟ್ರಾಂಗ್ ಆಗ್ತವೆ, ಅಷ್ಟೇ ರೆಸ್ಟು ಕೊಡಬೇಕು ಇವೆಲ್ಲ ಅಂಗಗಳಿಗೆ. ಇದು ಒಂದು ತುಂಬ ಕೆಲಸ ಕೊಡಬೇಕಾಗಿರ್ತಕ್ಕಂಥ ಅಂಗಗಳಾಯಿತು. ಇನ್ನು ಕೆಲವು ಅಂಗಗಳಿದ್ದಾವೆ, ಉದಾಹರಣೆಗೆ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಅಂಗಗಳು. ಈಗ ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಬ್ರ್ಯಾಂಕಿಯಾಸು, ಜಠರ, ಸಣ್ಣ ಕರಳು, ದೊಡ್ಡ ಕರಳು,
ಇವಕ್ಕೇನು ಜೀರ್ಣಾಂಗ ವ್ಯವಸ್ಥೆ ಪಚನಾಂಗ ಅಂತ ಹೇಳ್ತೀವಲ್ಲ, ಪಚನವನ್ನು ಆಹಾರವನ್ನು ಪಚನ ಮಾಡುವ ಅಂಗಗಳಿಗೆ ನೀವೆಷ್ಟು ರೆಸ್ಟ್ ಕೊಡ್ತೀರಲ್ಲ ಸರ್, ಅಷ್ಟು ಅದ್ಭುತವಾಗಿ ಅವು ಸ್ಟ್ರಾಂಗ್ ಆಗ್ತವೆ ಮತ್ತು ಹೆಲ್ತಿ ಆಗ್ತವೆ. ಇದರ ಅರ್ಥ ಇಷ್ಟೇ, ಇವತ್ತು ಕಿಡ್ನಿಯಲ್ಲಿ ತೊಂದರೆ ಇದೆ ಅಂತಂದರೆ ಅವ್ರಿಗೆ ಕಿಡ್ನಿಗೆ ರೆಸ್ಟ್ ಕೊಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನಬೇಕು. ಅಂದರೆ ಅರ್ಥ ಈ ಜಂಕ್ ಫುಡ್ಸ್ಗಳು, ಆಮೇಲೆ ರಿಫೈನ್ಡ್ ಆಯಿಲು, ಈ ಅಯೋಡೈಸ್ಡ್ ಉಪ್ಪು, ಈ ಸೀಮೆಹಸುನು, ಹಾಲು ಮೊಸರು, ಬೆಣ್ಣೆ ತುಪ್ಪ, ಎಚ್ಚೆಪ್ಪು, ಜರ್ಸಿದು, ರೋಡ್ ಸೈಡ್ ಐಟಮ್ಸು, ಹೊರಗಡೆ ಪದಾರ್ಥಗಳು, ಬೇಕರಿ ಪದಾರ್ಥಗಳು, ಭೂಮಿ ಒಳಗಡೆ ಬೆಳೀತಕ್ಕಂಥ ತರಕಾರಿಗಳನ್ನು ಇವನ್ನೆಲ್ಲ ವರ್ಜ ಮಾಡಿ ತುಂಬ ಸಾತ್ವಿಕ ಆಹಾರ ಮತ್ತು ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಆಹಾರ. ನಮ್ಮ ಹತ್ರ ಅದು ಚಾರ್ಟ್ ಇರುತ್ತೆ, ಅದೆಲ್ಲ ಹೇಳ್ತೇವೆ ಅವ್ರಿಗೆ. ಸೊ ಇದನ್ನು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಈ ಅಂಗಗಳಿಗೆ ಅಂದರೆ ಲಿವರು, ಕಿಡ್ನಿಗೆ, ಜಠರಕ್ಕೆ, ಸಣ್ಣ ಕರಳು, ಪ್ರ್ಯಾಂಕಿಯಸು ಇವಕ್ಕೆಲ್ಲ ರೆಸ್ಟ್ ಸಿಕ್ಕಾಗ ಏನಾಗುತ್ತೆ, ಅವು ಸ್ಟ್ರಾಂಗ್ ಆಗ್ತವೆ, ಅವು ಹೆಲ್ತಿ ಆಗ್ತವೆ. ಇದು ವ್ಯವಸ್ಥೆ ಇರೋದೇ ಹಾಗೇ. ಏನಂದರೆ ನಾವು ಎಷ್ಟು ಅದಕ್ಕೆ ರೆಸ್ಟ್ ಕೊಡ್ತೀವಿ ಅಷ್ಟು ಅದನ್ನು ತನ್ನಷ್ಟು ತಾನೇ ಸರಿ ಮಾಡ್ಕೊಳ್ತದೆ. ಸೊ ಇದು ಪ್ರಕೃತಿ ನಿಯಮ. ಈಗ ಉದಾಹರಣೆಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಸರ್, ಈಗ ಒಂದು ಕೈ ಗಾಯ ಆಗಿರುತ್ತೆ, ಕಾರಣಾಂತರಗಳಿಂದ ಏನೋ ಮುಳ್ಳು ತರಿಸಿರುತ್ತೆ, ಇಲ್ಲ ಒಂದು ಬ್ಲೇಡ್ ತಾಗಿರುತ್ತೆ, ಯಾವುದಂತಾಗಿರುತ್ತೆ. ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ, ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಒಂದು ವಾರ ಬಿಟ್ಟು ನೋಡಿ ಆ ಗಾಯನ ಆಗಿದ್ದೇ ನಮ್ಗೆ ನೆನಪಿರೋದಿಲ್ಲ, ಅಷ್ಟು ಬೇಗ ಚೆನ್ನಾಗಿ ವಾಸಿ ಆಗುತ್ತೆ. ಅದೇ ಗಾಯದ ಮೇಲೆ ನೀವೇನಾದ್ರು ಸ್ವಲ್ಪ ಕೊಳೆ ನೀರು ಹಾಕೋದು, ಪದೇ ಪದೇ ನೀರು ತಾಕಿಸ್ತಾ ಇದ್ರೆ ಏನಾಗುತ್ತೆ, ಆ ಗಾಯ ಅಗಲಾಗ್ತಾ ಹೋಗ್ತದೆ. ಹಾಗೆ ಯಾವುದೇ ಕಾಯಿಲೆ ಆಗಿರ್ಬೋದು, ಆ ಕಾಯಿಲೆಗೆ ನಾವು ತಕ್ಕಂಗೆ ಪಥ್ಯ ಫಾಲೋ ಮಾಡೋದು ಮತ್ತು ಅದಕ್ಕೆ ಆರೈಕೆ ಮಾಡಿದ್ರೆ ಏನಾಗುತ್ತೆ, ಅದು ತನ್ನಷ್ಟಕ್ಕೆ ಶರೀರದಲ್ಲಿ ಇರತಕ್ಕಂಥ ನಾರ್ಮಲ್ ಒಂದು ಸ್ಥಿತಿಯಲ್ಲಿ ಅದೇನಾಗುತ್ತೆ, ವಾಸಿ ಆಗ್ತದೆ ಸರ್. ಇದು ಸತ್ಯ ಎಲ್ಲ ಇದರಲ್ಲೂ. ಸೊ ಹಾಗೆ ಭಾಳ ಮುಖ್ಯವಾಗಿ ಏನಂತಂದರೆ ಈ ಕಫದ ಕಾಯಿಲೆಗಳಿಗೆ ನಾವು ಒಂದು ಅರ್ಕ ಮಾಡ್ತೀವಿ ಸರ್. ಜೇಷ್ಟ್ ಮಧು, ಆಮೇಲೆ ಕುಪ್ಪಿ ಸೊಪ್ಪು, ಆಮೇಲೆ ತುಳಸಿ, ಇವೆಲ್ಲ ಶುಂಠಿ, ಅರಿಶಿನ ಇವೆಲ್ಲ ಹಾಕಿ ಅದು ಗೋಮೂತ್ರದಲ್ಲಿ ಮಾಡೋ ಅರ್ಕ, ಮತ್ತು ಟ್ಯಾಬ್ಲೆಟು, ಮತ್ತು ಒಂದು ಕಫದ ಚೂರ್ಣ ಅಂತ ಮಾಡ್ತೇವೆ. ಕಫಕ್ಕೆ ಈ ಚೂರ್ಣಕ್ಕೂ ಅಷ್ಟೇ ಶ್ವಾಸಕೋಶಕ್ಕೆ ಮತ್ತು ಈ ಉಸಿರಾಟ ತೊಂದರೆ ಇರೋರಿಗೆ ಏನು ಮಾಡಬೇಕಲ್ಲ, ಇದು ಸೈನಸೈಟಿಸ್ ಕೊಡ್ತೇನೆ ಇದನ್ನ. ಆಮೇಲೆ ನಿಮಗೆ ಎದೆಯಲ್ಲಿ ಏನಾದ್ರು ಕಫ ಕಟ್ಟಿದ್ರು ಕೊಡ್ತೇವೆ, ಮತ್ತು ತುಂಬ ದಪ್ಪ ಆಗಿದ್ರು ಕೊಡ್ಬೋದು ಇದನ್ನ. ಆಮೇಲೆ ಕೆಲವರಿಗೆ ಅಸ್ತಮ ಆಗಿರುತ್ತೆ ನೋಡಿ, ಉಸಿರಾಟದ ಉಪ್ಸ ಇರುತ್ತೆ, ಅಂಥವ್ರಿಗೂ ಕೂಡ ಈ ಚೂರ್ಣ ಮತ್ತು ಈ ಗೋಮೂತ್ರದಲ್ಲಿ ಮಾಡಿರೋ ಔಷಧಿ ಮತ್ತು ಈ ಟ್ಯಾಬ್ಲೆಟ್ ಕೊಟ್ಟದ್ದು ಸುಮಾರು ಜನಕ್ಕೆ ಅಸ್ತಮನೂ ಕ್ಯೂರ್ ಆಗಿದೆ ಮತ್ತು ಉಸಿರಾಟ ಸಮಸ್ಯೆನೂ ಕ್ಯೂರ್ ಆಗಿದೆ ಸರ್. ಹಾಗೆ ಇದು ಚೂರ್ಣ ಅಂತೇಳಿ. ಚೂರ್ಣ ಅಂತಂದರೆ ಮಧು ಸಂಹಾರಿ ಚೂರ್ಣ ಅಂತೇಳಿ. ಅಂದರೆ ಇದೂ ಸೇಮ್ ಅಷ್ಟೇ, ಈ ಗೋಮೂತ್ರ ಅರ್ಕದ ಜೊತೆಗೆ ಇದನ್ನು ಕೊಡ್ತೀವಲ್ಲ ಸರ್. ಸೊ ಇದು ಅಷ್ಟೇ, 1 ಚಮಚ ಬೆಳಿಗ್ಗೆ, 1 ಚಮಚ ಸಂಜೆ. ಈಗ ಈ ಗೋಮೂತ್ರ ಅರ್ಕ ನಾನು ಎಲ್ಲರಿಗೆ ಕೊಡಬೇಕಂತೇನಿಲ್ಲ, ಈ ಒಂದು ಚೂರ್ಣ ಕೊಟ್ಟರೆ ಸಾಕು. ಸುಮಾರು ಒಂದು 8-10 ಥರದ ಗಿಡಮೂಲಿಕೆಗಳು ಹಾಕ್ತೀವಿ ಸರ್ ಇದಕ್ಕೆ. ಉದಾಹರಣೆಗೆ ಮಧುನಾಶಿನಿ ಆಗಿರ್ಬೋದು, ಏಕನಾಯಕಿನ ಬಳ್ಳಿ, ಆಮೇಲೆ ಇಂದ್ರಜವ ಅಂತ ಬರುತ್ತೆ, ಅದೊಂದು ಹಾಕ್ತೇವೆ. ಆಮೇಲೆ ನಿಮಗೆ ಮರದರ್ಶನ, ನಿಗ್ಗಲ್ ಮುಳ್ಳು, ಎಲನೆಲ್ಲಿ, ಪುನರ್ನವ, ಈ ಥರದ್ದೆಲ್ಲ ಮಂಜಿಷ್ಟ ಅಂತ ಬರುತ್ತೆ ನೋಡಿ ಸರ್. ಮಂಜಿಷ್ಟ ಅಂದರೆ ರಕ್ತ ಶುದ್ಧಿ ಮಾಡೋಕ್ಕೆ. ಸೊ ಆ ಥರದ್ದು ಒಂದು 7-8 ಥರದ್ದು ಗಿಡಮೂಲಿಕೆಗಳು. ಸೊ ಅದೆಲ್ಲನೂ ಕೂಡ ಯಾವುದೇ ಅಡ್ಡ ಪರಿಣಾಮ ಇಲ್ಲದಿರುವಂಥದ್ದು, ಇದನ್ನು ಯಾರು ಬಳಸ್ಬೋದು. ಸೊ ಇದನ್ನು ನಾವು ಕೆಲವರಿಗೆ ಚೂರ್ಣ ಕೊಡ್ತೇನೆ, ಇನ್ನು ಕೆಲವರಿಗೆ ಅರ್ಕದ ಜೊತೆಗೆ ಚೂರ್ಣ ಮಾತ್ರ ಎಲ್ಲ ಕೊಡ್ತೇವೆ. ಅದು ಡಿಪೆಂಡ್ಸ್, ಅದು ಯಾವುದ್ರ ಮೇಲೆ ಆಗಿರುತ್ತೆ ಅಂದರೆ ಅವ್ರಿಗೆ ಎಷ್ಟು ತೀವ್ರತೆ ಇದೆ ಸಕ್ಕರೆ ಕಾಯಿಲೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್. ಹಾಗೆ ಇದು ಲಕ್ವಾ ಚೂರ್ಣ ಅಂತೇಳಿ, ಸೇಮ್ ನಾವಾಗಲೇ ತೋರಿಸಿದ್ನಲ್ವ ನಿಮಗೆ. ಲಕ್ವಾ ಆಗಿರೋರಿಗೆ ಈ ಚೂರ್ಣ, ಗೋಮೂತ್ರ ಔಷಧಿ, ಟ್ಯಾಬ್ಲೆಟು, ಒಂದು ಲಕ್ವಾ ಮಸಾಜ್ಗೆ ತೈಲ, ಆಮೇಲೆ ದೇಹ ಶುದ್ಧಿ, ರಕ್ತ ಶುದ್ಧಿ ಮತ್ತು ಇದಕ್ಕೆ ಪಚನಾಂಗ ಚೂರ್ಣ ಎಲ್ಲ ಕೊಡ್ತೇವೆ. ಸೊ ಹಾಗೆ ನೋಡಿ ಸರ್, ಭಾಳ ಮುಖ್ಯವಾಗಿ ನಾನು ಇಲ್ಲಿವರೆಗೆ ಅತಿ ಹೆಚ್ಚು ಜಾಸ್ತಿ ಜನಕ್ಕೆ ನಾನು ಎಜುಕೇಟ್ ಮಾಡಿರೋದೇನಂತಂದರೆ, ಈ ಇವತ್ತಿನ ಒಂದು ಯುವ ಜನಾಂಗರಲ್ಲಿ ಅಥವಾ ಇವತ್ತಿನ ಒಂದು ವಾತಾವರಣದಲ್ಲಿ ಏನಾಗ್ತಾಯಿದೆ ಅಂತಂದರೆ, ಸುಮಾರು ಜನ ಏನು ಮಾಡ್ತಾರೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಕಾರಣ ಇಷ್ಟೇನೆ, ಒಂದು ನಮ್ಮ ದೇಶದಲ್ಲಿ ನಮ್ಮದು ಜೀವನ ಪದ್ಧತಿ ಬದಲಾಗಿದೆ ಸರ್. ಜೀವನ ಪದ್ಧತಿ ಅಂದರೆ ಈಗ ನೋಡಿ, ನಮ್ಮ ಆಯುರ್ವೇದ ಭಾಳ ಸರಳವಾಗಿ ಹೇಳ್ತದೆ. ಆಯುರ್ವೇದ ಅನ್ನೋಕ್ಕಾಗಲ್ಲ, ನಮ್ಮ ಭಾರತೀಯರ ಜೀವನ ಪದ್ಧತಿನೇ ಆಯುರ್ವೇದ, ಬೇರೆ ಏನಲ್ಲ ಅದು. ಸೊ ಬೇಗ ಮಲಗಿ ಬೇಗ ಹೇಳಿ ಅಂತ ಹೇಳ್ತದೆ. ಬೆಳಗಿನ ಊಟ ಹೊಟ್ಟೆ ತುಂಬ ಮಾಡಿ, ಮಧ್ಯಾಹ್ನ ಮೀಡಿಯಮ್ ಆಗಿ ಮಾಡಿ, ರಾತ್ರಿ ಇನ್ನೂ ಕಡಿಮೆ ಮಾಡಿ ಅಂತ ಹೇಳುತ್ತೆ. ಆಮೇಲೆ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಕ್ಕಿಂತ ಮುಂಚೆ ನೀರು ಕುಡೀರಿ ಅಂತ ಹೇಳ್ತದೆ. ಸುಮಾರು ಈ ಥರದ್ದು ಸಾವಿರಾರು ನಿಯಮಗಳನ್ನು ನಮ್ಮ ಹಿರಿಯರು ಪಾಲಿಸ್ತಾ ಇದ್ರು. ಸೊ ಇವತ್ತೇನಾಗಿದೆ, ನಮ್ಮಲ್ಲಿ ಏನಾಗಿದೆ ಅಂದರೆ, ಉದಾಹರಣೆಗೆ ನಾವು ಬೇಗ ಮಲಗ್ತಾ ಇಲ್ಲ, ಬೇಗ ಹೇಳ್ತಾ ಇಲ್ಲ. ಸೊ ನಾವು ಲೇಟಾಗಿ ಮಲಗ್ತೀವಿ, ಲೇಟಾಗಿ ಹೇಳ್ತೀವಿ, ಮತ್ತು ಸರಿಯಾದ ಸಮಯಕ್ಕೆ ಆಹಾರ ತಿಂತಾ ಇಲ್ಲ. ನಾನು ಆವಾಗಲೇ ಹೇಳ್ದಂಗೆ ಬೆಳಗಿನ ಊಟ ಮಹಾರಾಜನ ಥರ ಮಾಡಿ ಅಂತ ಹೇಳೋ ಜಾಗದಲ್ಲಿ ನಾವು ಸುಮ್ಮನೆ ಆ ಇಂಗ್ಲೀಷರು ಬಂದು ಹೋದ್ಮೇಲೆ ಏನು ಮಾಡ್ತಾಯಿದ್ವಿ, ಸ್ವಲ್ಪ ಪ್ರಮಾಣದಲ್ಲಿ ತಿಂತಾ ಇದ್ದೀವಿ. ಸೊ ಅದರಿಂದ ಏನಾಗ್ತಾ ಇದೆ ಅಂದರೆ ಸರ್, ನಮಗೆ ಜೀರ್ಣಾಂಗ ವ್ಯವಸ್ಥೆ ಹಾಳಾಗ್ತಾ ಇದೆ. ಸೊ ಅದರಿಂದ ಶರೀರದಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ. ಯಾವ ಸಮಯದಲ್ಲಿ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ತುಂಬ ಚೆನ್ನಾಗಿ ಜೀರ್ಣಕ್ರಿಯೆ ನಡೀತದೋ ಆ ಟೈಮಲ್ಲಿ ಸ್ವಲ್ಪ ತಿಂತಾ ಇದ್ದೀರಾ. ಯಾವಾಗ ನಿಮ್ಮ ರಾತ್ರಿ ಮಲಗಬೇಕಾದ್ರೆ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯಲ್ಲ, ಆವಾಗ ಜೋರಾಗಿ ತಿಂತಾ ಇದ್ದೀರಾ. ಇದರಿಂದ ಏನಾಗ್ತಿದೆ ಅಂದರೆ ಅಜೀರ್ಣ, ಎಸಿಡಿಟಿ, ಗ್ಯಾಸ್ಟ್ರಿಕ್ಕು, ಈ ಥರದವೆಲ್ಲ ಪಚನಾಂಗ ಅಶುದ್ಧಿ ಆಗಿಬಿಟ್ಟು ಅಥವಾ ಪಚನಾಂಗ ಹಾಳಾಗ್ಬಿಟ್ಟು ನಮ್ಮ ಶರೀರದಲ್ಲಿ ಶಕ್ತಿ ಕಡಿಮೆಯಾಗಿ ಏನಾಗ್ತಾಯಿದೆ ಅಂದರೆ, ಈಗ ಒಂದು ಮಹಿಳೆಯರಲ್ಲಾಗಿರ್ಬೋದು ಅಥವಾ ಪುರುಷರಲ್ಲಾಗಿರ್ಬೋದು ಏನಾಗ್ತಾಯಿದೆ, ಸಂತಾನಹೀನತೆಯ ಕೊರತೆ ಆಗ್ತಾಯಿದೆ. ಈ ಸಂತಾನಹೀನತೆ ಕೊರತೆ ಮಾಡ್ಕೋಬೇಕಂದ್ರೆ ಮೊದಲು ನಾವು ಇದನ್ನೆಲ್ಲ ಸರಿ ಮಾಡ್ಕೋಬೇಕು ನಮ್ಮ ಲೈಫ್ ಸ್ಟೈಲ್ನ. ಸುಮ್ಮನೆ ನಾವು ಯಾವುದೋ ಔಷಧಿ ಕೊಟ್ಟ ತಕ್ಷಣ ಆಗುತ್ತೆ ಅನ್ನೋದೆಲ್ಲ ಭ್ರಮೆ. ಯಾಕಂದರೆ ಔಷಧಿ ಕೊಟ್ಟರೆ ಆಗೋದಾದರೆ ಇಷ್ಟು ಜನ ಕಾಯಿಲೆನೇ ಇರ್ತಾ ಇರಲಿಲ್ಲ, ಎಲ್ಲೋ ಔಷಧಿಗೆ ತೊಗೊಂಡು ಆರಾಮಾಗಿ ಆಗ್ಬಿಟ್ಟಿರೋರು. ಬಟ್ ಔಷಧಿ ಕೊಟ್ಟರೆ ಇದು ಆಗುವಂಥದ್ದಲ್ಲ.
ಇದು ಔಷಧಿ ಜೊತೆಗೆ ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಪದ್ಧತಿ ಮತ್ತು ನಮ್ಮ ಒಂದು ಕೆಲವು ಶಾರೀರಿಕ ವ್ಯಾಯಾಮಗಳು ಜೊತೆಗೆ ನಮ್ಮ ಒಂದು ವಾತಾವರಣ ಸರಿ ಮಾಡ್ಕೋಬೇಕಾಗ್ತದೆ, ಪಚನಾಂಗ ಶುದ್ಧಿ ಮಾಡ್ಕೋಬೇಕಾಗ್ತದೆ, ಮತ್ತು ರಕ್ತದಲ್ಲಿ ಶರೀರದಲ್ಲಿ ಬಲ ಕಡಿಮೆ ಇದ್ದರೆ ಬಲ ಜಾಸ್ತಿ ಮಾಡ್ಕೋಬೇಕಾಗ್ತದೆ. ಸೊ ಅಂಥವರಿಗೆ ನಾವು ದಂಪತಿಗಳಿಗೆ ಸಮಸ್ಯೆ ಕೆಲವರಿಗೆ ಒಬ್ಬರಿಗಿರುತ್ತೆ, ಕೆಲವರಿಗೆ ಇಬ್ಬರಿಗೂ ಇರುತ್ತೆ. ಸೊ ಒಬ್ಬರಿಗಿದ್ದರೆ ತೊಂದರೆ ಇಲ್ಲ, ಒಬ್ರಿಗೆ ಕೊಟ್ಟು ಔಷಧೋಪಚಾರ ಮಾಡಿ ಅಥವಾ ಉಪಚಾರ ಮಾಡಿಬಿಟ್ಟು ಸರಿ ಮಾಡ್ಬೋದು. ಇಬ್ಬರಿಗೂ ತೊಂದರೆ ಇದ್ದರೆ ಇಬ್ಬರಿಗೂ ಕೊಡಬೇಕಾಗ್ತದೆ, ಇದು ಬೇರೆ ವಿಚಾರ. ಸೊ ಪುರುಷರಿಗಾಗಲಿ ಮಹಿಳೆಯರಿಗಾಗಲಿ ಯಾರಿಗೇ ತೊಂದರೆ ಇದ್ದರೂ ಕೂಡ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಪುರುಷರಿಗಾಗಿ ಒಂದು ವಜ್ರಕಾಯ ಚೂರ್ಣ ಸೆಟಪ್ ಮಾಡ್ತೇವೆ. ವಜ್ರಕಾಯ ಅಂತಂದರೆ ಶರೀರ ಎಲ್ಲ ಗಟ್ಟಿಮುಟ್ಟಾಗಕ್ಕೆ, ಅಂದರೆ ಇದ್ರ ಜೊತೆಗೆ ನಾವು ಹೇಳ್ತೀವಲ್ವ ಅವ್ರದ್ದು ಕೆಲವು ಜೀವನ ಪದ್ಧತಿನ ಆಹಾರ ಪದ್ಧತಿನೆಲ್ಲ ಸರಿ ಮಾಡುವಂಥದ್ದು. ಈ ವಜ್ರಕಾಯ ಚೂರ್ಣಕ್ಕೆ ನಾವು ಹೆಚ್ಚು ಕಡಿಮೆ ಒಂದು 18 ಐಟಮ್ ಹಾಕ್ತೇವೆ ಸರ್. ಸುಮಾರು ನಮ್ಮ ಆಯುರ್ವೇದದಲ್ಲಿ ತುಂಬ ಈ ವಾಜೀಕರಣ ಚಿಕಿತ್ಸೆ ಅಂತ ಹೇಳ್ತಾರಲ್ವ, ಅಂದರೆ ಶಕ್ತಿ ಬರೋಕ್ಕೆ, ಶರೀರದಲ್ಲಿ ನಿಮಗೆ ಯಾವುದೇ ದೋಷ ಇಲ್ಲದಿರೋ ಥರ ಗಟ್ಟಿಮುಟ್ಟಾಗಕ್ಕೆ ಇರ್ತಕ್ಕಂಥ ಔಷಧಿ. ಅಂದರೆ ನಮ್ಮ ಉದ್ದೇಶ ಇಷ್ಟೇ ಇರೋದು, ಶರೀರ ಚೆನ್ನಾಗಾದರೆ ಶರೀರದಿಂದ ನಡೀತಕ್ಕಂಥ ಕ್ರಿಯೆಗಳೆಲ್ಲ ಚೆನ್ನಾಗಿದ್ದೇ ಇರ್ತವೆ. ಆಟೋಮೆಟಿಕ್ ಆಗಿ ನಮ್ಮ ಶರೀರದಲ್ಲಿ ಶಕ್ತಿ ಸಂಚಯ ಆದಾಗ ಏನೂ ತೊಂದರೆ ಇರೋದಿಲ್ಲ. ಇದು ವಜ್ರಕಾಯ ಚೂರ್ಣ ಸೆಟ್ ಆಫ್ ಮೆಡಿಸಿನ್ ಅಂದರೆ ಅವರಿಗೆ ಪಚನಾಂಗ ಶುದ್ಧಿ ಚೂರ್ಣ ಮತ್ತು ಇದು ಈ ಥರ ಕೊಡ್ತೇವೆ. ಸೊ ಮಹಿಳೆಯರಿಗಿದ್ದರೆ ಸಪೋಸ್ ಅವ್ರಿಗೆ ಏನಾಗಿರುತ್ತೆ, ಕೆಲವರಿಗೆ ಈಗ ಒಂದು ಋತುಸ್ರಾವ ಸರಿಯಾಗಿ ಆಗ್ತಾ ಇರೋದಿಲ್ಲ, ಇನ್ನು ಕೆಲವರಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಇರುತ್ತೆ, ಇನ್ನು ಕೆಲವ್ರಿಗೆ ಏನಾಗಿರುತ್ತೆ ಈ ಗಂಟಿನ ಸಮಸ್ಯೆ ಇರುತ್ತೆ ಗರ್ಭದಲ್ಲಿ, ಇನ್ನು ಕೆಲವರಿಗೆ ನೀರುಗುಳ್ಳೆಗಳಿರ್ತವೆ, ಇನ್ನು ಕೆಲವರಿಗೆ ಸುಮಾರು ಈ ಥರದ್ದು ಬೇರೆ ಬೇರೆ ಒಳಗಡೆ ಬೇರೆ ಬೇರೆ ತೊಂದರೆಗಳಿದ್ದಾಗ ಅವ್ರಿಗೆ ಏನು ಮಾಡ್ತೀವಿ ಅಂದರೆ, ಒಂದು ಅವ್ರಿಗೆ ಹಾರ್ಮೋನಿಯಂ ಬಿಲಿಯನ್ಸ್ ಇರುತ್ತೆ, ಕೆಲವರಿಗೆಲ್ಲ ಈ ಥೈರಾಯ್ಡ್ ಎಲ್ಲ ಆಗಿರುತ್ತೆ ಅಥವಾ ಬಹುಶಃ ಗಮನಿಸಿರ್ತೀರಿ. ಸೊ ಅಂಥವ್ರಿಗೆ ಒಂದು ನಾರಿ ಸಂಜೀವಿನಿ ಚೂರ್ಣ ಅಂತ ಕೊಡ್ತೇವೆ. ನಾರಿ ಅಂದರೆ ಹೆಣ್ಮಗಳಿಗೆ ಸಂಜೀವಿನಿ ಥರ ಕೆಲಸ ಮಾಡ್ತಕ್ಕಂಥದ್ದು. ಸುಮಾರು ಇದರಲ್ಲೂ ಕೂಡ ನಾವು ಒಂದು 8ರಿಂದ 10 ಥರದ ಗಿಡಮೂಲಿಕೆಗಳು ಹಾಕಿರ್ತೇವೆ. ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಗಿಡಮೂಲಿಕೆಗಳು. ಈಗ ಹೇಳಬೇಕು ಅಂದರೆ ಪುತ್ರಂಜೀವಕ ಬೀಜ, ಆಮೇಲೆ ಶಿವಲಿಂಗಿ ಬೀಜ, ಶತಾವರಿ, ಲೋದ್ರ, ಈ ಥರ ಅಶೋಕ, ಈ ಥರದೇ ನಮ್ಮ ಮಹಿಳೆಯರ ಗರ್ಭಕ್ಕೆ ಅವಶ್ಯಕತೆ ಇರ್ತೇವಲ್ಲ ಅದನ್ನು ಕೂಡ ತುಪ್ಪದಲ್ಲಿ ಹಾಲಲ್ಲಿ ತೊಗೋಬೇಕಂತೆಲ್ಲ ಹೇಳ್ತೇವೆ. ಇದು ಒಂದು ಪದ್ಧತಿ ಇರುತ್ತೆ. ಅವ್ರಿಗೂ ಕೆಲವು ವ್ಯಾಯಾಮಗಳನ್ನು ಹೇಳ್ಕೊಡ್ತೇವೆ, ಜೊತೆಗೆ ಆಹಾರನೂ ಕೂಡ ಯಾವ ರೀತಿ ಸೇವಿಸಬೇಕು ಅಂತೆಲ್ಲ ಹೇಳ್ಕೊಡ್ತೇವೆ. ಇದು ಒಂದು ನಾರಿ ಸಂಜೀವಿನಿ ಅಂದರೆ ನಾರಿಯರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ದೂರ ಮಾಡೋಕ್ಕೆ. ಸೊ ಇದು ಗರ್ಭ ಸಂಜೀವಿನಿ ಅಂತ. ಗರ್ಭ ಸಂಜೀವಿನಿ ಅಂದರೆ ಇದರಲ್ಲೂ ಕೂಡ ಒಂದು 6 ಥರದ ಗಿಡಮೂಲಿಕೆಗಳು ಹಾಕಿ ಮಾಡ್ತೀವಿ ಸರ್. ಇದು ರಾತ್ರಿ ಮಲಗಬೇಕಾದ್ರೆ ಕುಡಿದು ಮಲಗುವಂಥದ್ದು. ಇದು ಗರ್ಭದಲ್ಲಿ ಏನಾದ್ರು ದೋಷಗಳಿದ್ದರೆ ಸರಿ ಮಾಡೋಕ್ಕೆ ಇದು. ಸೊ ಇದು ಹೆಣ್ಮಗಳು ಅಂದರೆ ಪುರಿ ಶರೀರಕ್ಕೆ ಇದು ಬರೀ ಗರ್ಭಕ್ಕೆ ಸಂಬಂಧಪಟ್ಟಿದ್ದು. ಸೊ ಇದ್ರ ಜೊತೆಗೆ ನಾವು ಏನು ಮಾಡ್ತೇವೆ, ಕೆಲವು ನಾರಿ ಸಂಜೀವಿನಿ ಅಂತೇಳಿ ನಾವು ಇನ್ನೊಂದು ಗೋಮೂತ್ರದಲ್ಲಿ ಔಷಧಿ ಮಾಡ್ತೇವೆ, ಅದನ್ನು ಕೊಟ್ಟಿರ್ತೇವೆ. ಮತ್ತು ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿಯಾಗೋಕ್ಕೆ ಒಂದು ನಾಸಲ್ ಡ್ರಾಪ್ ಕೊಡ್ತೇವೆ. ಸೊ ಇದು ನಾವು ಭಾಳ ಮುಖ್ಯವಾಗಿ ಈ ಅಸ್ತಮ, ಶ್ವಾಸಕೋಶ ಸಮಸ್ಯೆಗಳಿಗೆ, ಸಕ್ಕರೆ ಕಾಯಿಲೆಗೆ, ಮಹಿಳೆಯರು ಮತ್ತು ಪುರುಷರಿಗೆ, ಮತ್ತು ಲಕ್ವಾಗೆ, ಚರ್ಮ ಕಾಯಿಲೆಗಳಿಗೆ, ಹೇರ್ ಆಯಿಲು, ಈ ಥರ ವಿಧವಾದಂಥ ಅರ್ಕಗಳನ್ನು ಮಾಡಿಕೊಂಡು ಇದು ಮಾಡ್ತೇವೆ ಸರ್. ಮತ್ತು ಈ ಟ್ಯಾಬ್ಲೆಟ್ ಇದೆಯಲ್ಲ ಸರ್, ಇದು ಬಂದ್ಬಿಟ್ಟು ನಿಮಗೆ ಈ ಮದ್ದಿಡ್ ಅಂತ ಆಗ್ತದೆ ನೋಡಿ. ಮದ್ದಿಡ್ ಅಂತಂದರೆ ಕೆಲವು ಭಾಗದಲ್ಲಿ ಮಾಡಿಸಿದ್ದು ಅಂತ ಹೇಳ್ತಾರೆ ನೋಡಿ. ಇದು ಅದ್ಭುತವಾಗಿ ಕೆಲಸ ಮಾಡ್ತೇವೆ ಸರ್. ಇದನ್ನು ಹೇಗೆ ತಗೋಬೇಕಂದ್ರೆ, ಬೆಳಗ್ಗೆ ಒಂದು 3 ಮಾತ್ರೆ ಬಾಯಿಗೆ ಹಾಕ್ಕೊಂಡು ಒಂದು ಬೆಳಗಿನ ಜಾವ 5 ಗಂಟೆ ಟೈಮಲ್ಲಿ ಮೇಲೆ ಮಜ್ಜಿಗೆ ಕುಡ್ಬಿಡೋದು. ಒಂದು 10-15 ದಿನ ಕುಡಿದ್ಬಿಟ್ರೆ ಇಡೀ ಪಚನಾಂಗ ಎಲ್ಲ ಶುದ್ಧಿ ಆಗಿಬಿಟ್ಟು ಅದೇನೇ ಮಾಟ ಮಂತ್ರ ಅದೇನೋ ಹೇಳ್ತಾರೆ. ಮದ್ದಿಡ್ ಅಂದರೆ ಜಂಗಮ್ ವಿಷ ಅಂದ್ಬಿಟ್ಟು ಬಾಡಿ ಒಳಗಡೆ ನಿಮಗೆ ಅಗ್ನಿ ಕಡಿಮೆ ಇರುತ್ತೆ. ಅವ್ರಿಗೂ ಅಷ್ಟೇ ಕೆಲವು ಪಥ್ಯಗಳನ್ನು ಹೇಳ್ಬಿಟ್ಟು ಇದು ಮಾತ್ರೆ ಕೊಟ್ಬಿಟ್ರೆ ಖಂಡಿತವಾಗ್ಲೂ ಅದು ನಿವಾರಣೆ ಆಗ್ತದೆ. ಸೊ ಇದು ಬಂದು ನಿಮಗೆ ಈ ಮಾತ್ರೆಗಳು, ಇವೆಲ್ಲ ನಮಗೆ ಮಾತ್ರೆಗಳು, ಇವು ಗೋಮೂತ್ರ ಅರ್ಕಗಳು, ಇವೆಲ್ಲ ಚೂರ್ಣಗಳು ಈ ಡಬ್ಬಿಗಳಲ್ಲಿ ನಾವು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಿ ಸರ್. ಇವನ್ನ ಆಯಾ ಸೀಸನ್ಗಳಲ್ಲಿ ಸಿಗ್ತಾವಲ್ವ, ಆವಾಗ ನಾವು ಸುತ್ತಮುತ್ತ ಇಲ್ಲಿ ಸುಮಾರು ಒಂದು 4-5 ಸಾವಿರ ಎಕರೆ ಬೆಟ್ಟ ಇರ್ಬೋದೇನೋ, ಒಂದು 5-6 ಕಿಲೋಮೀಟ್ರ್ ಅಥವಾ ಒಂದು 10 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಗುಡ್ಡಗಾಡು ಪ್ರದೇಶ ಜಾಸ್ತಿ ಆಗಿರೋದ್ರಿಂದ ಇವೆಲ್ಲ ಮಾತ್ರೆಗಳು. ಸೊ ಇದು ನೋಡಿ, ನಾವು ಲಾಸ್ಟ್ ಟೈಮು ಬೆಟ್ಟನೆಲ್ಲಿಕಾಯಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಇದು ಅಷ್ಟೇ, ಇದು ವಿಶ್ಮಿಷ್ಟಿ ಬೀಜ ಅಂತಾರೆ, ಇದನ್ನು ಶುದ್ಧಿ ಮಾಡಿ ಇಟ್ಕೊಂಡಿದ್ದೇವೆ. ಇದು ತುಂಬ ಒಳ್ಳೆ ಅದ್ಭುತವಾಗಿ ಕೆಲಸ ಮಾಡ್ತದೆ ನಮ್ಮ ಶರೀರದಲ್ಲಿ ವಾತದ ಕಾಯಿಲೆಗಳಿಗೆಲ್ಲ. ಸೊ ಹಾಗೆ ಇದು ನಿಮಗೆ ಇದು ಥೈರಾಯ್ಡಿಗೆ ನೋಡಿ ಸರ್. ಇದು ಥೈರಾಯ್ಡ್ಗೆ ಇದು ಬೆಳಗ್ಗೆ 1 ಗ್ರಾಮು, ಸಂಜೆ 1 ಗ್ರಾಮು ಡೈಲಿ ಒಂದು 3ರಿಂದ 4 ತಿಂಗಳು ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಹೋದ್ರೆ ಈ ಚೂರ್ಣನ ಥೈರಾಯ್ಡ್ ಮಾತ್ರೆ ಬಿಡ್ಬೋದು. ಅಷ್ಟು ಅದ್ಭುತವಾಗಿ, ಅಂದರೆ ಮಾತ್ರೆ ಬಿಡಬೇಕಾದ್ರೆ ನೀವು ವೈದ್ಯರ ಸಲಹೆ ತಗೋಬೇಕು, ಬಟ್ ಇದು ಅಷ್ಟು ನಾರ್ಮಲೈಸ್ ಮಾಡ್ತದೆ ನಮಗೆ. ತುಂಬ ಅದ್ಭುತವಾದಂಥದ್ದು ಇದೆ ನೋಡಿ. ಇದು ಪುನರ್ನವ ಮಾತ್ರೆ, ನಾವು ಹೇಳಿದ್ವಲ್ಲ ಕಿಡ್ನಿ ತೊಂದರೆ ಇರೋರಿಗೆ ಅದು ಸರಿ ಮಾಡೋಕ್ಕಿರುವಂಥದ್ದು. ಸೊ ಇದು ಬಿಳಿ ಇದು ನಾಗಕೇಸರ ಅಂತೇಳಿ, ಇದು ನಮಗೆ ಇದು ಬಂದು ಮಂಜಿಷ್ಟ, ನಾವೆಲ್ಲ ಈ ವರ್ಕಕ್ಕೆ ಬಳಸ್ಬೇಕಾರೆ ಸರ್. ಇದು ಬಂದು ನಾನು ತೊನ್ನಿಗೆ ಔಷಧಿ ಮಾಡ್ತೇನೆ. ಈಗ ಬರ್ದಿದ್ದೀನಿ ನೋಡಿ ಕ್ಯಾಪ್ ಮೇಲೆ, ತೊನ್ನು ಅಂತ. ಈ ತೊನ್ನು ಅಂದರೆ ಬಿಳಿ ಶ್ವೇತಕುಷ್ಠ ಅಂತ ಹೇಳ್ತಾರೆ. ಸೊ ಸ್ವಲ್ಪ ತುಂಬ ನಿಧಾನ, ಅದು ನಮ್ಮ ಆಯುರ್ವೇದಗಳಲ್ಲಿ ಬರೆದಿದ್ದಾರೆ ಅದು ತುಂಬ ನಿಧಾನ ಅಂತ. ಇನ್ನು ಕೆಲವ್ರು ಏನು ಮಾಡ್ತಾರೆ, ನಮ್ಮ ಹತ್ರ 3 ತಿಂಗಳು 2 ತಿಂಗಳು ಔಷಧಿ ತಗೊಂತಾರೆ, ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ಪಥ್ಯ ಎಲ್ಲ ಇರುತ್ತೆ, ಕೆಲವರಿಗೆ ಕಾರಣಾಂತರಗಳಿಂದ ಮಾಡೋಕ್ಕಾಗಲ್ಲ. ಯಾರು ಕರೆಕ್ಟಾಗಿ ಒಂದು 8ರಿಂದ 10 ತಿಂಗಳು ಔಷಧಿ ತೊಗೊತಾರಲ್ವ, ಸುಮಾರು ಜನಕ್ಕೆ ನಮ್ಮ ಹತ್ರ ತೊನ್ನೋದು ಕೂಡ ವಾಸಿಯಾಗಿದೆ. ಬಟ್ ಇದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಆಯಿಂಟ್ಮೆಂಟ್ ಮಾಡ್ತೇವೆ ಸರ್. ಒಂದು ಆಯಿಂಟ್ಮೆಂಟು ಪ್ಲಸ್ ಇದು ಎಣ್ಣೆ, ಇದ್ರ ಜೊತೆಗೆ ತುಂಬ ಪಥ್ಯ ಇರುತ್ತೆ, ಮತ್ತು
ಕೆಲವು ಗಿಡಮೂಲಿಕೆಗಳು ಹಾಕಿ ಮಾಡಿದ್ದು ಗೋಮೂತ್ರದಲ್ಲಿ ಮಾಡಿರೋ ಔಷಧಿ ಇರ್ತದೆ ಹೊಟ್ಟೆಗೆ ತೊಗೊಳಕ್ಕೆ. ನಾವು ಹೊಟ್ಟೆಗೆ ಕೊಡಬೇಕಾದ್ರೆ ಭಾಳ ಯೋಚನೆ ಮಾಡಿ ಕೊಡಬೇಕಾಗ್ತದೆ, ಯಾಕೆಂದರೆ ಯಾವುದು ಅಡ್ಡ ಪರಿಣಾಮ ಆಗಬಾರ್ದು. ಸೊ ನಮ್ಮ ಗೋಮೂತ್ರ ಇರೋದು ಇದೊಂಥರ ಊಟ ಇದ್ದಂಗೆ ನಮಗೆ, ಯಾಕಂದರೆ ನಾವು ಹಾಲು ಕುಡಿತೀವಿ, ಮಜ್ಜಿಗೆ ಕುಡಿತೀವಿ, ತುಪ್ಪ ತಿಂತೀವಿ, ಬೆಣ್ಣೆ ತಿಂತೀವಿ. ಈಗ ಕೆಲವರು ಗೋಮೂತ್ರ ಕುಡಿತಾರೆ, ಇದೆಲ್ಲ ಎಲ್ಲರೂ ಮಾಡುವಂಥದ್ದು. ಅದು ಒಂಥರ ಭೋಜ್ಯ ಔಷಧಿ, ಅಂದರೆ ಊಟ ಇದ್ದಂಗೆ ಅದು. ಸೊ ಅದ್ರ ಜೊತೆಗೆ ಇದನ್ನು ನಾವು ಕೊಟ್ಟಾಗ ಏನಾಗ್ತದೆ, ಅದ್ಭುತವಾಗಿ ನಮ್ಮ ತೊನ್ನು ನಿವಾರಣೆ ಆಗ್ತಾ ಬರ್ತದೆ ಸರ್. ಆಮೇಲೆ ಗೋಮೂತ್ರ ಅನ್ನೋದು ಒಂದು ಶ್ಲೋಕ ಬರುತ್ತೆ ನಮ್ಮ ಆಯುಧದಲ್ಲಿ, ಗೋಮಯ ವಸತೆ ಲಕ್ಷ್ಮಿ ಗೋಮೂತ್ರೆ ಧನ್ವಂತರಿ ಕ್ಷೀರಂ ಸರ್ವ ಔಷಧಿ ಸಾರಂ ಅಂತೇಳಿ. ಅಂದರೆ ಗೋಮೂತ್ರದಲ್ಲಿ ಧನ್ವಂತರನೇ ಬಂದು ವಾಸವಾಗಿದ್ದಾಳಂತೆ, ಔಷಧಿ ನಿರ್ಮಾತೃ. ಈ ಭೂಮಿ ಮೇಲೆ ಮನುಷ್ಯ ಅಥವಾ ಸಕಲ ಜೀವರಾಶಿಗಳು ಹುಟ್ಟೋಕ್ಕಿಂತ ಮುಂಚೆನೇ ನಮಗೆ ಮನುಷ್ಯರಿಗೆ ಅಥವಾ ಯಾವುದೇ ಸಕಲ ಜೀವರಾಶಿಗಳಿಗೆ ಏನು ಬೇಕು ಅದನ್ನ ಸೃಷ್ಟಿ ಮಾಡಿದ್ಮೇಲೆ ನಾವು ಹುಟ್ಟಿರೋದು. ಹೇಗೆ ಅಂತಂದರೆ ತಾಯಿ ಎದೆಹಾಲಲ್ಲಿ ಸರ್, ತಾಯಿ ಗರ್ಭದಲ್ಲಿ ಮಗು ಇದ್ದಾಗಲೇ ಎದೆಯಲ್ಲಿ ಹಾಲು ಹುಟ್ಟಿಸಿರ್ತಾನಂತೆ. ಆ ರೀತಿ ನಮ್ಮನ್ನ ಅಷ್ಟು ವ್ಯವಸ್ಥಿತವಾಗಿ ನಮ್ಗೇನು ಮಾಡಿದೆ ಪ್ರಕೃತಿ ನಮಗೆಲ್ಲ ಕೊಟ್ಟಿದೆ. ಬಟ್ ನಾವು ನಂಬಬೇಕಷ್ಟೇ, ನಂಬಬೇಕು. ನಮ್ಮತನವನ್ನು ನಾವು ಬಿಟ್ಕೊಡ್ಬಾರ್ದು. ಭಾರತೀಯತೆಯರಾಗಿರ್ಬೋದು, ನಮ್ಮ ಕೃಷಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ನಮ್ಮದು ಗೋ ಸಂಪತ್ತಾಗಿರ್ಬೋದು, ನಮ್ಮದೆಲ್ಲ ಯಾವುದನ್ನು ನಮ್ಮದು ತುಂಬ ಶ್ರೇಷ್ಠ. ಯಾಕೆಂದರೆ ತುಂಬ ಸೈಂಟಿಫಿಕ್ಕಾಗಿ ಅವ್ರು ಇಟ್ಟೋಗಿದ್ದಾರೆ, ನಾವು ಅದನ್ನ ಹಾಳು ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಸಮಸ್ಯೆಗಳಿಗೆ ತೊಂದರೆ ಆಗ್ತಾ ಇರೋದು. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಿಮಗೆ ಎಲ್ಲೋ ಒಂದು ಕಡೆ ನಿಂತ್ಬಿಟ್ಟು ಸೂರ್ಯ ಚಂದ್ರನಿಂದ ಇಷ್ಟು ದೂರ ಇದ್ದ ಅಂತ ಯಾವತ್ತೋ ಕಾಲದಲ್ಲಿ ಮಷಿನರಿ ಇಲ್ಲ ಅಂತ ಹೇಳ್ತೀವಲ್ಲ, ಅವತ್ತು ಕಂಡುಹಿಡಿದಿದ್ದಾರೆ ಇಷ್ಟು ದೂರ, ಇಷ್ಟು ಕಿಲೋಮೀಟರ್ ಇದೆ, ಗ್ರಹ ಎಷ್ಟು ದೂರ ಇದೆ, ಚಂದ್ರ ಸೂರ್ಯ ಎಷ್ಟು ದೂರ ಇದೆ ಅಂತ ಕಂಡುಹಿಡಿದಿರೋ ದೇಶ ನಮ್ಮದು, ಒಂದು ಕಡೆ ಕೂತ್ಕೊಂಡು. ಅದಕ್ಕೆ ನಾನು ಜಾಸ್ತಿ ಪ್ರಿಪ್ರೇಷನ್ ಮಾಡೋದು. ಮನುಷ್ಯ ಯಾರೂ ಪರಿಪೂರ್ಣ ಅಲ್ಲ. ಈಗ ನಾವು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ವಿ, ಸಣ್ಣ ಪುಟ್ಟ ನಮ್ಮ ಕಡೆಯಿಂದನೂ ಆಗಿದ್ದಾವೆ, ಏನೇ ಇರ್ಬೋದು, ಅದು ಹ್ಯಾಬಿಟ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಅದು ನಮಗೆ ಗೊತ್ತಾದ ಮೇಲೆ ನಾವು ಯೂ ಟರ್ನ್ ತೊಗೊಂಡು ನಮ್ಮ ಜೀವನ ರೂಪಿಸ್ಕೊಳ್ಳೋದಿದೆಯಲ್ಲ, ಅದು ಜಾಣತನ. ಯಾರೂ ಪರಿಪೂರ್ಣರಲ್ಲ. ಈಗ ಕೆಲವ್ರಿಗೆ ಏನಂದರೆ ಹಿಂಜರಿಕೆ ಇರುತ್ತೆ, ಅಯ್ಯೋ ನಮ್ಮ ಕಡೆಯಿಂದ ಹಿಂಗೆ ಆಗ್ಬಿಟ್ಟಿದೆ, ಯಾರು ನಂಬ್ತಾರೆ, ಅದೆಲ್ಲ ಸಂಬಂಧ ಇಲ್ಲ. ನಿಮಗೆ ನಿಮ್ಮ ಆತ್ಮ ಒಪ್ಪಬೇಕು, ಅದನ್ನ ಯಾವುದೇ ಇರ್ಬೋದು. ನಮ್ಮ ಆತ್ಮ ನಮಗೆ ಈಗ ನಾವೇನೋ ಕೋಪದಲ್ಲಿ ಅಥವಾ ಏನೋ ಒಂದು ತಪ್ಪು ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಯಾವುದೋ ಒಂದು ನಮ್ಮ ವರ್ಕಿಂಗ್ ಪ್ಲೇಸಲ್ಲೋ ಇನ್ನೊಂದೆಲ್ಲ, ಅದು ಶಾಂತ ಆದಮೇಲಾರು ಅನಿಸ್ಬೇಕಾ, ಇಲ್ಲ ಆಗ್ಬೋದು ಹೋಗಲಿ ಸಾರಿ ಅಂತಂದ್ಬಿಟ್ಟು ಹಿಂದೆ. ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ನಿಮಗೆ ಅಂತಂದರೆ, ಯಾವುದೇ ಒಂದು ನಾವು ಕ್ಷೇತ್ರ ಆಯ್ಕೆ ಮಾಡಿಕೊಂಡಾಗ ಅದನ್ನು ನಾವು ಘನವಾಗಿ ನಂಬಬೇಕು. ಈಗ ನಾನು ನಂಬಿರೋದು ಗೋವು, ಪ್ರಕೃತಿ, ಇದು ಆ ರೀತಿ ನಂಬಿ ನಾವು ನಿಷ್ಠೆಯಿಂದ ಮಾಡಿದ್ರೆ ಯಾರಿಗೂ ಕೂಡ ಭೂಮಿ ಮೇಲೆ ಉಪವಾಸ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಶಿವ ಹೇಳ್ಬಿಟ್ಟಿದ್ದಾನೆ, ಭೋಕ್ತಾರಂ ಯಜ್ಞ ತಪಸ್ಸಾಂ ಸರ್ವಲೋಕ ಮಹೇಶ್ವರಂ ಸರ್ವಭೂತಾನಾಂ ಭೋಕ್ತಾರಂ ಯಜ್ಞ ತಪಸ್ಸಾಂ ಸರ್ವಲೋಕ ಮಹೇಶ್ವರಂ ಸಹೃದಯಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತೆ ಅಂತ. ಅಂದರೆ ಇಲ್ಲಿ ಏನು ಹೇಳ್ತದೆ ಅಂದರೆ, ಭಗವದ್ಗೀತೆಯಲ್ಲಿ ಎಲ್ಲದ ಹಿಂದೇನು ನಡೆದಿತ್ತು, ಮುಂದೇನು ನಡಿಬೇಕು, ಇವತ್ತೇನು ನಡೀತಾ ಇದೆ, ಇದನ್ನೆಲ್ಲದಕ್ಕೂ ನಾನು ನೋಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ. ನಿನಗೇನು ನಾನು ಕೆಲಸ ಕೊಟ್ಟಿದ್ದೀನಿ ಅದನ್ನ ನೀನು ಕ್ಲೀನಾಗಿ ಮಾಡ್ಕೊಂಡು ಹೋಗೋ, ಶಾಂತಿಯಿಂದ ಇರು ಅಂತ ಹೇಳ್ತದೆ. ನಾವೇನು ಮಾಡ್ತೀವಿ ಅಂದರೆ, ಕೆಲವೊಮ್ಮೆ ನಾವು ಅಂದರೆ ಪ್ರಕೃತಿಯಲ್ಲಿರೋರು ಎಲ್ಲರೂ ಸ್ವಲ್ಪ ಅವಸರವಾಗಿ ಕೆಲವು ನಿರ್ಧಾರಗಳನ್ನು ತಗೊಂತೀವಿ. ಸೊ ನಾವು ಮತ್ತೆ ಅಚಲವಾದ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ, ಆ ಥರದ್ದಿರುತ್ತೆ. ನಾವು ಏನು ಕೆಲಸ ಮಾಡ್ತಿರ್ತೀವಿ ಅದರ ನಂಬಿಕೆ ಒಂದಿಟ್ಟು ಹೋದರೆ ಖಂಡಿತವಾಗ್ಲೂ ನಾವು ಯಶಸ್ಸು ಸಾಧಕ್ಕೆ ಸಾಧ್ಯ ಸರ್. ಹಾಗೆ ನಿಮಗೆ ಗೊತ್ತಿರುವ ಹಾಗೆ ಇದು ಯಾವುದು ಕೂಡ ಇಲ್ಲಿ ಕಾಣಿಸ್ತಾ ಇರೋದು ಅಡ್ಡ ಪರಿಣಾಮ ಇರುವಂಥದ್ದಲ್ಲ. ಎಲ್ಲರೂ ನಮ್ಮ ಹಿಂದೆ ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥದ್ದು ಅಥವಾ ನಮ್ಮ ಅಜ್ಜಿಯಂದರು ಪೂರ್ವಜರು ಬಳಸ್ತಂಥದ್ದು ಯಾವುದೂ ಕೆಟ್ಟದ್ದಲ್ಲ. ಬಟ್ ಏನಂದರೆ ಬಳಸಬೇಕಾದ್ರೆ ಸ್ವಲ್ಪ ತಜ್ಞರನ್ನ ಭೇಟಿಯಾಗೋದು ತುಂಬ ಒಳ್ಳೆಯದು ಇವತ್ತು. ಯಾಕಂದರೆ ತಜ್ಞರಂದರೆ ಸಣ್ಣ ಪುಟ್ಟ ಕಾಯಿಲೆಗೆ ಅಂತ ನಾನು ಹೇಳ್ತಾ ಇಲ್ಲ, ಇದು ಮದ್ದು ಅಡುಗೆ ಮನೆ ಮದ್ದು ಅಂತಲ್ಲ. ಅದನ್ನೆಷ್ಟು ಏನು ತೊಂದರೆ ಇದೆ ಅಂದರೆ ವೈದ್ಯರನ್ನ ಭೇಟಿಯಾಗಿ ನಾವು ಚಿಕಿತ್ಸೆ ತಗೊಂಡಾಗ ಏನಾಗ್ತದೆ, ಇವತ್ತು ಮಾರಣಾಂತಿಕವಾದ ಕಾಯಿಲೆಗಳಿದ್ದಾವೆ, ಎಷ್ಟೋ ಕಾಯಿಲೆಗಳು. ಅಂಥದಕ್ಕೂ ಕೂಡ ನಮ್ಮ ಈ ಗೋಮೂತ್ರದಲ್ಲಿ ಔಷಧಿ ಇದೆ. ಈಗ ಯಾವುದು ವಾಸಿ ಆಗಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಔಷಧಿ ಆಗಿದೆ, ವಾಸಿ ಆಗಿದೆ. ದೀರ್ಘ ಕಾಯಿಲೆ ಅನ್ನೋದಕ್ಕಿಂತ ಸರ್ ಕೆಲವು ವೈರಸ್ ಅಂತ ಇರ್ತವೆ. ಈಗ ಉದಾಹರಣೆಗೆ ನಮ್ಮ ಎಷ್ಟೋ ಸಂಶೋಧನೆಗಳು ನಡೀತಾ ಇದ್ದಾವೆ. ನಮ್ಮ ಥರ ಮಾಡೋರು, ನಾವು ತುಂಬ ಉನ್ನತ ಮಟ್ಟದಲ್ಲಿರೋ ಸಂಶೋಧನೆಗಳನ್ನು ಮಾಡಿಸ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಏನಾಗ್ತಿದೆ, ಸಕ್ಕರೆ ಕಾಯಿಲೆಗಾಗಿರ್ಬೋದು, ಹಾರ್ಟಿಗಂತೂ ನಮ್ಮ ಹತ್ರ ಅದ್ಭುತವಾದ ಔಷಧಿ ಇದೆ. ಅದು ಸುಮಾರು ಕೆಲವು ಹೋಮ್ ರೆಮಿಡಿಗಳು ಮತ್ತು ಈ ಗೋಮೂತ್ರ ಅರ್ಜುನ ಅಂತ ಬರುತ್ತೆ ನಮ್ಮಲ್ಲಿ, ಅರ್ಜುನ ಹಾಕಿ ಅದು ಮಾತ್ರೆ ಅದೆಲ್ಲ ಮಾಡುತ್ತೇವೆ, ತುಪ್ಪ ಎಲ್ಲ ಯೂಸ್ ಮಾಡಿ. ಅದು ಕೂಡ ತುಂಬ ಅದ್ಭುತವಾದಂಥದ್ದಿದೆ. ಇದಕ್ಕೆ ನಮಗೆ ಗೋಮೂತ್ರ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ದು ನನಗೆ ಇವತ್ತಿಗೆ ಕೇಳಿಸ್ತಾ ಇರುತ್ತೆ ಸ್ವಾಮಿ. ಸೊ ಏನು ಹೇಳಿದ್ರು ಅಂತಂದರೆ ಅವರು, ಬೇರೆ ಔಷಧಿಗಳೆಲ್ಲ ನಮ್ಗೇನಂತಂದರೆ, ಈ ಉದಾಹರಣೆಗೆ ಜ್ವರಕ್ಕೆ ಔಷಧಿ ಕೊಟ್ಟರೆ ಜ್ವರ ಕೆಲಸ ಮಾಡುತ್ತೆ, ಕೆಮ್ಮಿಗೆ ಔಷಧಿ ಕೊಟ್ಟರೆ ಕೆಮ್ಮಿಗೆ ಕೆಲಸ ಮಾಡುತ್ತೆ, ಇನ್ನೊಂದು ಯಾವುದೋ ನೆಗಡಿ ಕೊಟ್ಟರೆ ನೆಗಡಿ ಮಾಡುತ್ತೆ. ಆ ಥರ ಔಷಧಿಗಳು ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳಲ್ಲಿದ್ದಾವೆ. ಬಟ್ ನಮ್ಮ ಗೋಮೂತ್ರ ಏನು ಮಾಡುತ್ತಂತೆ ನಮ್ಮ ಗುರುಗಳು ಹೇಳಿದ್ದಾರೆ ಅಂದರೆ ಸರ್, ಸೊ ಗೋಮೂತ್ರನ ನೀವು ಹೊಟ್ಟೆ ಕುಡಿದಾದ್ಮೇಲೆ ಅದು ಡಿಸೈಡ್ ಮಾಡುತ್ತಂತೆ ಈ ಮನುಷ್ಯನಿಗೆ ಏನು ತೊಂದರೆ ಇದ್ದಾವೆ, ನಾನು ಏನೆಲ್ಲ ಸರಿ ಮಾಡಬೇಕು. ಇವನಿಗೆ ಗ್ಯಾಸ್ಟ್ರಿಕ್ ಇದೆ, ಆ ಗ್ಯಾಸ್ಟ್ರಿಕ್ ಕಡಿಮೆ ಮಾಡಬೇಕು, ಕಾನ್ಸ್ಟಿಪೇಷನ್ ಇದೆ, ಕಾನ್ಸ್ಟಿಪೇಷನು ಕಡಿಮೆ ಮಾಡಬೇಕು, ಇವನ ಶರೀರದಲ್ಲಿ
ದಪ್ಪ ಇದ್ದಾನೇನು ತೆಳಗೆ ಮಾಡಬೇಕು, ಇವ್ನು ತುಂಬ ತೆಳಗಿದಾನ ಇವ್ನು ದಪ್ಪ ಮಾಡಬೇಕು. ಅಂದರೆ ನೋಡಿ ಎಷ್ಟು ವಿಚಿತ್ರ ಅಂದರೆ, ದಪ್ಪ ಇದ್ದವ್ರು ಕುಡಿದ್ರೆ ಇದು ತೆಳಗಾಗ್ತಾರೆ, ತೆಳಗಿದ್ದವ್ರು ಕುಡಿದ್ರೆ ದಪ್ಪ ಆಗ್ತಾರೆ. ನಮ್ಮ ಸ್ನೇಹಿತರೊಬ್ಬರು ಅರುಣ್ ಕೋರ್ಡ ಅಂತಿದ್ದಾರೆ ಇಲ್ಲಿ ದಬಸ್ಪೇಟೆಯವರು, ಅವರು 48 kg ಏನೋ ಇದ್ದರು. ಅವರು ಸ್ವಲ್ಪ ದಪ್ಪ ಆಗ್ಬೇಕಂತಂದ್ರು, ನಾನು ಜಸ್ಟ್ ಅವ್ರಿಗೆ 2 ತಿಂಗಳಿಗೆ ಅದೆಲ್ಲ ಒಂದು 2 ಲೀಟ್ರ್ ಅರ್ಕ ತರಿಸ್ಕೊಂಡು ಕುಡಿತಾರೆ ಅವರು. ಅವ್ರು 56 kg ಇದ್ದೀನಿ ಅಂತ ಹೇಳಿದ್ರು. ಈಗ ಅಂದರೆ ತೆಳಗಿರೋರು ದಪ್ಪ ಆಗ್ತಾರೆ, ದಪ್ಪ ಇರೋರು ತೆಳಗಾಗ್ತಾರೆ. ಕೆಲವ್ರು ಏನಂತಾರೆ, ದಪ್ಪ ಇರೋರು ಕುಡಿತಾರಲ್ವ ಬೇರೆ ಬೇರೆ ಕಾಯಿಲೆಗಳಿಗೆ, ಅವರು ಹೇಳ್ತಾರೆ ಸರ್ ನಾವು ದಪ್ಪ ಇದ್ವಿ ತೆಳಗಾಗ್ಬಿಟ್ಟಿದ್ವಿ, ಪ್ಯಾಂಟೆಲ್ಲ ಲೂಸ್ ಆಗ್ತವೆ ಅಂತ ಹೇಳ್ತಾರೆ. ಸೊ ಅದರ ಅರ್ಥ ಏನು ಸರ್ ಅಂದರೆ, ದಪ್ಪ ಇದ್ದವರು ತೆಳಗಾಗ್ತಾರೆ, ತೆಳಗಿದ್ದವ್ರು ದಪ್ಪ ಆಗ್ತಾರೆ. ಅಂದರೆ ನಿಮ್ಮ ಶರೀರನ ಯಾವ ರೀತಿ ಸರಿ ಮಾಡಬೇಕು ಅನ್ನೋದು ಇದು ಗೊತ್ತಿದೆ. ಅದಕ್ಕೆ ಗೋವನ್ನು ನಮ್ಮ ದೇಶದಲ್ಲಿ ಅನ್ನದಾತ ಅಂತ ಕರೆದ್ರು ಸರ್. ಆಮೇಲೆ ಹುಟ್ಟಿದ್ದು ಗೃಹ ಪ್ರವೇಶಕ್ಕಾಗಿರ್ಬೋದು, ಮದುವೆ ದಾರಿಗಳಿಗಾಗಿರ್ಬೋದು, ಅಥವಾ ಸತ್ತಾಗ ಶವ ಸಂಸ್ಕಾರಕ್ಕೂ ಕೂಡ ನಮಗೆ ಗೋವಿನ ಉತ್ಪನ್ನಗಳು ಬೇಕೇ ಬೇಕು. ಅದಕ್ಕೆ ಗೋವಿನ ಋಣ ಯಾರೂ ತೀರ್ಸೋಕ್ಕಾಗಲ್ಲ. ಸೊ ಇಂಥ ಒಂದು ಪುಣ್ಯ ಕಾರ್ಯಕ್ಕೆ ನಮಗೆ ಭಗವಂತ ಹಚ್ಚಿರೋದಿದ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅದು ತಪ್ಪು. ಅದು ಯಾಕಂದರೆ ನಾನು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದವನು, ನಾನು ಇದನ್ನ ಆಯ್ಕೆ ಮಾಡ್ಕೊಂಡು ಇಲ್ಲಿ ಬರೋಕ್ಕೆ ಮೂಲ ಪ್ರೇರಣೆ ಶಿವ ಅಂತ ನಾನು ಅಂದ್ಕೊಂಡಿದ್ದೀನಿ. ದೇವ್ರನ್ನ ಮತ್ತು ನಮ್ಮ ಗೋವಿನ ಪ್ರಕೃತಿನ ನಂಬಿ ಜೀವನ ಮಾಡ್ತಾ ಇದ್ದೀವಿ. ಸೊ ಒಳ್ಳೇದು ಮಾಡಿದ್ದೇನೆ ಇಲ್ಲಿವರೆಗೆ. ನಾನೇನು ಬೇರೆಯವ್ರ ಥರ ಕಷ್ಟ ಅಂತೆಲ್ಲ ಹೇಳಲ್ಲ. ತುಂಬ ಚೆನ್ನಾಗಿದ್ದೀನಿ, ತುಂಬ ಹೆಲ್ತಿಯಾಗಿದ್ದೀವಿ, ಮತ್ತು ತುಂಬ ತೃಪ್ತಿದಾಯಕವಾದಂಥ ಕೆಲಸ ಇದು ಗೋವಿನ ಸೇವೆ ಮತ್ತು ಮನುಕುಲದ ಸೇವೆ. ಅದಕ್ಕೆ ನಾವು ಒಂದು ಗೋವಿನ ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ, ಅದರದ್ದು ಒಂದು ಜನಗಳಿಗೆಲ್ಲ ಆ ಒಂದು ಉತ್ಪನ್ನಗಳನ್ನು ತಯಾರು ಮಾಡೋ ವಿಧಿವಿಧಾನಗಳು ಎಲ್ಲಿದ್ದಾವೆ, ಏನಿದ್ದಾವೆ, ಮತ್ತು ನಾವು ಎಷ್ಟು ಕೇಳ್ಕೊಡ್ಬೋದು ಅವ್ರಿಗೆ, ಈ ಥರದ್ದೆಲ್ಲ ಮಾಡೋ ಉದ್ದೇಶ ಇಟ್ಕೊಂಡು ಸುಮಾರು ನಮ್ಮ ವಾಲಂಟ್ರಿ ದುಡ್ಡಲ್ಲಿ ನಾನು ಇಲ್ಲಿ ರಾಮನಗರದ ಸಿಟಿ ಪಕ್ಕನೇ ಒಂದು 10 ಗುಂಟೆ ಜಮೀನು ತೊಗೊಂಡಿದ್ದೀನಿ ಸರ್. ಅಲ್ಲಿ ನಾನು ಈಗ ನಮ್ಮ ಕುಟುಂಬಕ್ಕೆ ಏನು ಬೇಕು ಮೇನ್ ಅದನ್ನು ನೋಡಬೇಕಾಗತ್ತೆ. ನಮಗೂ 3 ಜನ ಮಕ್ಕಳಿದ್ದಾರೆ ಅದೆಲ್ಲ. ಸೊ ಅದನ್ನು ನೋಡಿಕೊಂಡು ನಾನು ಅಲ್ಲಿ ಒಂದು ಗೋಮಂದಿರ, ಮತ್ತು ಅಲ್ಲಿ ನಮಗೆ ಸ್ವಲ್ಪ ಯಾರಾದರೂ ಒಂದು 8-10 ದಿನ ನಾನು ಗೋವಿನ ಒಂದು ಸಂಪರ್ಕದಲ್ಲಿ ಇರಬೇಕನ್ನೋರಿಗೆ. ಈಗ ಕೆಲವ್ರಿಗೆ ಇರುತ್ತೆ, ಸಿಟಿ ಪಟ್ಟಣ ಪ್ರದೇಶದಲ್ಲಿ ಇರ್ತಾರೆ, ಅವ್ರು ಗೋವಿನ ಒಂದು ಸಂಪರ್ಕದಲ್ಲಿ. ಸುಮಾರು ಜನ ನಮಗೆ ಫೋನ್ ಮಾಡ್ತಾರೆ, ಸರ್ ನಿಮ್ಮ ಹತ್ರ ಬಂದು ನಾವು ಇರ್ತೀವಿ ಅಂತ ಹೇಳ್ತಾರೆ. ಸರಿ 1-2 ದಿನ ಓಕೆ, ಸ್ವಲ್ಪ ಒಂದು 15 ದಿನ ಇರ್ತೀನಿ ಅಂದರೆ, ವಯಸ್ಸಾದವ್ರಿಗೆಲ್ಲ ಮನೆಯಲ್ಲಿ ತೊಂದರೆ ಇದ್ದವ್ರು ಬಂದು ಒಂದು 15 ದಿನ ಇರ್ತೀನಿ ಅಂದರೆ, ಸೊ ಅಂಥವ್ರು ಗೋವಿನ ಸಾನ್ನಿಧ್ಯದಲ್ಲಿ ಇರೋಕ್ಕೆ ಒಂದು ಜಾಗ, ಜೊತೆಗೆ ಈ ಔಷಧಿಗಳನ್ನು ಅಥವಾ ಈ ಔಷಧಿಗಳನ್ನಾಗಲಿ ಗೋ ಉತ್ಪನ್ನಗಳನ್ನು ತಯಾರು ಮಾಡೋಕ್ಕೆ ಒಂದು ಜಾಗ, ಆಮೇಲೆ ಹಸುಗಳು ಒಂದು 15ರಿಂದ 20 ಮ್ಯಾಕ್ಸಿಮಮ್ಮು. ಹೆಚ್ಚಿಗೆ ಕಟ್ಟೋದ್ರಿಂದ ಅವಕ್ಕೆ ನಾವು ಮೇಂಟೆನೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಸರ್. ಮತ್ತು ಬೆಟ್ಟ ಗುಡ್ಡಗಳಿಗೆ ಹೊಡ್ಕೊಂಡು ಹೋಗೋಕ್ಕೆ ಹಿಂಸೆ ಆಗುತ್ತೆ. ಕಡಿಮೆ ಇದ್ದಷ್ಟು ನಾವು ಚೆನ್ನಾಗಿ ನೋಡ್ಕೋಬೋದು ಅವನ್ನ. ಸೊ ಅಷ್ಟು ಮಾಡ್ಕೊಳ್ಳೋಕ್ಕೆ ನಾವೊಂದು ನೀಲನಕ್ಷೆ ಅಂತ ಏನು ಹೇಳ್ತಾರೆ ನೋಡಿ, ಅದನ್ನು ಮಾಡ್ಕೊಂಡಿದ್ದೀವಿ. ಸೊ ಖಂಡಿತವಾಗಲೂ ಅದು ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಸ್ವಲ್ಪ ಬೇರೆ ಬೇರೆ ಕಾರಣಾಂತರಗಳಿಂದ ಆಗಿಲ್ಲ. ಖಂಡಿತ ಈ ಒಂದು ಸಂಕ್ರಾಂತಿಯಿಂದನೇ ಅದರ ಕಾರ್ಯಾರಂಭ ಆಗುತ್ತೆ. ಪ್ರಾಮಾಣಿಕವಾಗಿ ನಾವು ಈ ಒಂದು ಚಿಕಿತ್ಸೆಯಲ್ಲಿ ಮತ್ತು ನಮ್ಮ ಒಂದು ದುಡಿಮೆ, ಬೇರೆ ಬೇರೆ ಮೂಲಗಳಿಂದ ಬರೋ ದುಡಿಮೆಯಿಂದಲೂ ಕೂಡ ನಾವು ಅಲ್ಲಿ ಹಾಕಿ, ಮತ್ತು ಯಾರಾದರೂ ಕೂಡ ಈಗ ಸುಮಾರು ಜನ ನಾನು ಹೇಳಿದೆ ನಿಮಗೆ, ಈಗ ಎಷ್ಟೋ ಜನಕ್ಕೆ ಒಂದು 5-6 ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾರೆ, ಮಕ್ಕಳಾಗಿದ್ದೇವೆ ನಮ್ಮ ಹತ್ರ. ಆಮೇಲೆ ಎಷ್ಟೋ ಜನಕ್ಕೆ ಕಿಡ್ನಿ ಡಯಾಲಿಸಿಸ್ಗೆ ಹೋಗ್ಬೇಕಂತ ಹೇಳಿರ್ತಾರೆ, ಅವ್ರನ್ನ ರಿವರ್ಸ್ ಮಾಡಿರ್ತೀವಿ. ಏನೋ ಒಂದು ಅವ್ರಿಗೆ ಆಹಾರದಲ್ಲಿ ಹೇಳಿನೋ, ನಮ್ಮ ಔಷಧಿ ಕೊಟ್ಟು ಅಥವಾ ಇನ್ನೊಂದೇನೋ ಮಾಡಿ ಅಂಥವ್ರು ಸುಮಾರು ಜನ ನಮಗೆ ಮಾಡಿ 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 ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಸ್ನೇಹಿತರುಗಳು ಹೇಳ್ತಾ ಇದ್ದಾರೆ, ಮಾಡೋಕಣೋ ನೀನು ಅಂತನೋ ಥರ. ಆಮೇಲೆ ವಾಸಿಯಾಗಿರೋರು, ಮತ್ತು ಸುಮಾರು ಜನ ಹಿತೈಷಿಗಳು, ಗೋಭಕ್ತರು, ಈ ಥರದವರೆಲ್ಲ ನಮಗೆ ಒಂದು ಸುಮಾರು ಜನ ಒಂದು ಸಲಹೆ ಕೊಟ್ಟಿರೋದ್ರಿಂದ ನಾವು ಈಗ ಜನವರಿ 15 ನಂತರ ಈಗಾಗಲೇ ಅಂಚೆಲ್ಲ ತೊಗೊಂಡು ಮಡಗಿದ್ದೀವಿ. ಅಲ್ಲಿ ಸುಮಾರು ನಮ್ದು ಯಾರೋ ಸ್ನೇಹಿತರು ಮನೆ ಬಿಚ್ತಾ ಇದ್ರು, ಶೆಡ್ ಹಾಕೋಕ್ಕೆ ಅಂಚೆಲ್ಲ ಇಟ್ಟಿದ್ದೀವಿ ಸರ್, ತೋರಿಸ್ತೀನಿ ನಿಮಗೆ ಅಲ್ಲೇ. ಸೊ ಇಷ್ಟು ಮಾಡ್ಕೊಂಡು ನಾವು ಪ್ರಾರಂಭ ಮಾಡಿ, ಅಂದರೆ ಇದು ಒಂದು ಹೊಳೆ ಆಗಿರ್ಬೋದು, ಒಂದು ನದಿ ಆಗಿರ್ಬೇಕು, ಹುಟ್ಟಬೇಕಾದ್ರೆ ಚಿಕ್ಕದೇ ಇರುತ್ತೆ ಸರ್. ಅದು ಕರೆಕ್ಟ್ ಅಲ್ವಾ? ಯಾವುದೇ ಒಂದು ಈ ಬೆಂಗಳೂರು ಹೇಳಿ ನಾನು ಬಂದಾಗ ತುಂಬ ಚಿಕ್ಕದಾಗಿತ್ತು, ಈಗ ಎಲ್ಲಿ ಬಿಡದಿವರೆಗೆ ಬಂದುಬಿಟ್ಟಿದೆ ಬೆಂಗಳೂರು. ಹಾಗೆ ನಾವು ಈಗ ಪ್ರಾರಂಭ ಮಾಡ್ತಾ ಇರೋದು ಸಣ್ಣದಾದರೂ ಕೂಡ ತಮ್ಮೆಲ್ಲರ ಒಂದು ಕೃಪಾಶೀರ್ವಾದದಿಂದ, ಭಗವಂತನ ಇಚ್ಛೆಯಿಂದ, ಮತ್ತು ಗೋಮಾತೆ ನಮ್ಮಿಂದ ನಿಜವಾಗ್ಲೂ ಸೇವೆ ಮಾಡ್ಕೋಬೇಕಂತನೋ ಅಪೇಕ್ಷೆ ಅವಳಿಗಿದ್ರೆ ಅದೊಂದು ತುಂಬ ಉತ್ತಮ ಗುಣಮಟ್ಟದ ಒಂದು ಗೋಮಂದಿರ. ಅದಕ್ಕೆ ನಾವು ಹೆಸರು ಕೂಡ ಇಟ್ಟಿದ್ದೀವಿ, ವಿಶ್ವಮಾತಾ ಗೋಮಂದಿರ ಅಂತೇಳಿ. ಯಾಕಂದರೆ ವಿಶ್ವಕ್ಕೆ ತಾಯಿ ಅವಳು. ಸೊ ಹಾಗಾಗಿ ವಿಶ್ವಮಾತಾ ಗೋಮಂದಿರ ಅಂತ ಹೆಸರಿಟ್ಟಿದ್ದೇವೆ. ಬಟ್ ಅದನ್ನ ಕಾರ್ಯ ಅತಿ ಶೀಘ್ರದಲ್ಲಾಗುತ್ತೆ. ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಿಲ್ಲ, ಈಗ ಆಗುತ್ತೆ. ಸೊ ಆದಮೇಲೆ ಖಂಡಿತವಾಗ್ಲೂ ನೀವು ಮತ್ತೆ ಇನ್ನೊಂದ್ಸರಿ ಜನಕ್ಕೆ ಆ ಜಾಗದಿಂದ ಪರಿಚಯ ಮಾಡಿಕೊಡೋಣ ಸರ್. ಅದೇನು ತುಂಬ ಹತ್ರ ಇದು, ರಾಮನಗರ ಸಿಟಿ ಲೆಕ್ಕನೇ ಅದುವೇ. ಸ್ನೇಹಿತರೆ, ಮತ್ತು ನಿಮಗೆ ಇಷ್ಟೆಲ್ಲ ಔಷಧಿಗಳು ಈ ವಿಭಾಗಗಳಲ್ಲಿ ನಾವು ಕೊಡ್ತೇವೆ. ಔಷಧಿಗಳನ್ನೋದಕ್ಕಿಂತ ಇದು ಮನೆ ಮದ್ದುಗಳಂತ ಹೇಳ್ಬೋದು ನಾವು. ಯಾಕಂದರೆ ಮನೆಯಲ್ಲೇ ಸಿಗುವಂಥದ್ದನ್ನೆಲ್ಲ ತೊಗೊಂಡು ಮಾಡಿರುವಂಥದ್ದು. ತುಂಬ ಅದ್ಭುತವಾದ ಈ ಮನೆ ಮದ್ದುಗಳ ಜೊತೆಗೆ ಇನ್ನೂ ಕೆಲವು ಇಲ್ಲಿ ಹೇಳದೇ ಇರೋ ಕೆಲವು ಮನೆಯಲ್ಲಿ ಹೇಳ್ತೇವೆ. ಸೊ ಅದನ್ನು ಕೂಡ ನೀವು ಮಾಡ್ಕೊಂಡು ನಿಮ್ಮ ಒಂದು ದೈಹಿಕ ಆರೋಗ್ಯ ಸ್ಥಿತಿಯನ್ನು ಸರಿ ಮಾಡ್ಕೋಬೋದು ಸ್ನೇಹಿತರೆ. ಯಾರಿಗೆ ಮಕ್ಕಳಾಗಿಲ್ವೋ ದಂಪತಿಗಳಿಗೆ ಅವರು ಕೂಡ ಸಂಪರ್ಕ ಮಾಡ್ಬೋದು. ಯಾರಿಗೆ ಅಸ್ತಮ ಇದೆ, ಶ್ವಾಸಕೋಶ ಸಮಸ್ಯೆ ಇದೆ, ಅವರು ಸಂಪರ್ಕ ಮಾಡ್ಬೋದು. ಯಾರಿಗೆ ಸೈನಸೈಟಿಸ್ ಇದೆ, ಅವರು ಸಂಪರ್ಕ ಮಾಡ್ಬೋದು. ಯಾರಿಗೆ ಸಕ್ಕರೆ ಕಾಯಿಲೆ ಇದೆ, ಭಾಳ ಮುಖ್ಯವಾಗಿ ಅದ್ಭುತವಾದಂಥ ಔಷಧಿ ಇದೆ ನಮ್ಮ ಹತ್ರ. ಅದನ್ನ ರಿವರ್ಸ್ ಅಂತ ನಾನು ಹೇಳ್ತಾ ಇಲ್ಲ, ಕಂಟ್ರೋಲ್ ಮಾಡೋಕ್ಕೆ.
ಅದ್ಭುತವಾದಂಥ ಔಷಧಿ ಇದೆ. ಕಿಡ್ನಿ ಸ್ಟೋನ್ಗಿದೆ, ಮತ್ತು ಈ ಜೀರ್ಣಾಂಗ ವ್ಯವಸ್ಥೆ ಸರಿ ಮಾಡೋಕ್ಕೆ ನಮ್ಮ ಹತ್ರ ಒಂದು ಪಚನಾಂಗ ಶುದ್ಧಿ ಚೂರ್ಣ ಅಂತ ಬರುತ್ತೆ. ಈ ಗ್ಯಾಸ್ಟ್ರಿಕ್ಕು, ಎಸಿಡಿಟಿ, ಕಾನ್ಸ್ಟಿಪೇಷನ್ನು, ಈ ಎದೆ ಉರಿ ಇವೆಲ್ಲ ಬರ್ತವೆ ನೋಡಿ ಅದಕ್ಕೆ. ಸೊ ಹಾಗೆ ಮುಖದ ಸೌಂದರ್ಯಕ್ಕೆ ನಮ್ಮ ಹತ್ರ ಏನಿದೆ ಹೇಳಿ, ಒಂದು ಸುವರ್ಣ ತೈಲ ಅಂತಿದೆ. ಆಮೇಲೆ ತಲೆಯ ಒಂದು ಕೂದಲಿನ ಬೆಳವಣಿಗೆಗೆ ಮತ್ತು ತುಂಬ ಸುಂದರವಾದ ಕೂದಲು ಪಡೆಯೋಕ್ಕೆ ಕೇಶಾಮೃತ ತೈಲ ಅಂತಿದೆ. ಆಮೇಲೆ ಶರೀರದಲ್ಲಿರ್ತಕ್ಕಂಥ ಎಲ್ಲ ನೋವುಗಳಿಗೆ ಅಪ್ಲೈ ಆಗೋಂಥ, ಉದಾಹರಣೆಗೆ ಲಕ್ವ ಆಗಿರ್ಬೋದು, ವೆರಿಕೋಸ್ ವೆಯಿನ್ಸ್ ಆಗಿರ್ಬೋದು, ಅಥವಾ ಮಂಡಿ ನೋವು, ಭುಜದ ನೋವು, ಸೊಂಟ ನೋವು, ಮತ್ತು ಸಯಾಟಿಕ ನೋವು, ಯಾವುದೇ ಶರೀರದ ಸಕಲ ನೋವುಗಳಿಗೂ ಕೂಡ ಒಂದು ಲಕ್ವ ತೈಲ ಅಂತ ಮಾಡ್ತೇವೆ. ಆ ಒಂದು ನೋವಿನ ತೈಲ ಇದೆ. ಹಾಗೆ ನಿಮಗೆ ಚರ್ಮ ಕಾಯಿಲೆಗಳು ಯಾವುದೇ ಇರ್ಬೋದು, ಅದು ಇಸುಬಾಗಿರ್ಬೋದು, ತೊನ್ನಾಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು, ಅವಕ್ಕೆ ನಮ್ಮ ಹತ್ರ ಒಂದು ಔಷಧೋಪಚಾರ ಅಂತಂದರೆ ಇದು ತುಂಬ ಹಳೇದು. ಹೇಳೋದ್ನಲ್ಲ ಅವಾಗಲೇ, ಔಷಧಿ ಮತ್ತು ಅನ್ನ ಒಬ್ಬನೇ ಕೊಡುವಂಥ ದೇಶ ನಮ್ಮದು. ಸೊ ಹೀಗಾಗಿ ಕೆಲವು ಈ ಥರದ್ದು, ಮತ್ತು ನಮ್ಮ ಹತ್ರ ಭಾಳ ಮುಖ್ಯವಾಗಿ ನಾವು ದೇಶೀಯ ಹಸುವಿಂದ, ನಾನು ಇದೇ ತಳಿದು ಅಂತ ಹೇಳೋದಿಲ್ಲ, ಯಾಕಂದರೆ ನಾನು ಯಾಕೆ ತಳಿಗೆ ಹೇಳ್ತಾ ಇಲ್ಲ ಅಂತಂದರೆ, ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ, ಈಗ ನಾನು ಈ ಪ್ರಾಂತ್ಯದಲ್ಲಿದ್ದೀನಿ, ನಾನು ಹಳ್ಳಿಕಾರನ ನಾನು ಲವ್ ಮಾಡಬೇಕು. ಇನ್ನು ಕೆಲವರು ಈ ಮಲೆನಾಡು ಭಾಗದಲ್ಲಿ ಇರ್ತಾರೆ, ಅವ್ರು ಮಲೆನಾಡು ಗಿಡ್ಡನ ಲವ್ ಮಾಡಬೇಕು. ಇನ್ನು ಕೆಲವರು ಈ ಗುಜರಾತಲ್ಲಿ ಇರ್ತಾರೆ, ಅವ್ರು ಗಿರ್ನ ಲವ್ ಮಾಡಬೇಕು. ಇನ್ನು ಕೆಲವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ದೇವಣಿ ಆಗಿರ್ಬೋದು, ಕೃಷ್ಣವೇಲಿ ಆಗಿರ್ಬೋದು, ಕಿಲಾರಿ, ಅದನ್ನು ಲವ್ ಮಾಡಬೇಕು, ಅಥವಾ ಅದನ್ನು ಸಾಕಬೇಕು ಆ ಭೂ ಪ್ರದೇಶಕ್ಕೆ. ಇನ್ನು ಬೀದರ್ಗೆ ಹೋದರೆ ದೇವಣಿ ಇಷ್ಟ ಹಾಕಬೇಕು, ಆ ಕಡೆ ಓಂಗೋಲ, ಬೇರೆ ಬೇರೆ ಭೂ ಪ್ರದೇಶಗಳಿಗೆ ತಕ್ಕಂಗೆ ಏನು ಮಾಡಿದ್ದಾರೆ ನಮ್ಮ ಆಚಾರ್ಯರು. ಸೊ ಈ ಜಾಗದಲ್ಲಿ ಇದನ್ನು ಸಾಕಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಬಟ್ ನಾನು ನಿಮಗೆ 100% ಭರವಸೆ ಕೊಡ್ತೇನೆ, ಇದು ತುಂಬ ಅದ್ಭುತವಾದಂಥ ದೇಶೀಯ ತುಪ್ಪ. ನಮ್ಮ ಮನೇಲಿ ನಾವು ದಿನ ಹೆಚ್ಚು ಕಡಿಮೆ ನಮ್ಮೆಲ್ಲರೂ ಸೇರಿಬಿಟ್ಟು ಒಂದು 100 ಗ್ರಾಮ್ ಊಟ ಮಾಡ್ತೇವೆ. ಯಾವುದೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ. ಅದರಲ್ಲಿ ಯಾವ ಹೊಸದಂತ ಯಾಕೆ ಹೇಳ್ತಾ ಇಲ್ಲ ಅಂದರೆ, ನಾವು ಪರ್ಟಿಕ್ಯುಲರಾಗಿ ಕೇಳ್ತಾರೆ ಇದು ಈ ತಳಿದ ಅಂತ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮದೆಲ್ಲ ತಳಿಗಳದ್ದು ಒಂದೇ ಗುಣಧರ್ಮ. ನಾಟಿ ಹಸು ಅಂದರೆ ನಾಟಿ ಹಸು, ಅದು ಗಿರಿ ಆಗಿರ್ಬೋದು, ಮಲೆನಾಡು ಗಿಡ್ಡ ಆಗಿರ್ಬೋದು, ಕಿಲಾರಿ ಆಗಿರ್ಬೋದು, ಜವಾರಿ ಆಗಿರ್ಬೋದು, ಹಳ್ಳಿಕಾರ ಆಗಿರ್ಬೋದು, ಅಮೃತಮಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವುದೂ ಕೂಡ ನಿಮಗೆ ಬೇರೆ ಅಂತಲ್ಲ, ಎಲ್ಲನೂ ಕೂಡ ಶ್ರೇಷ್ಠವಾದದ್ದೇನೆ. ಎಲ್ಲರದ ಗವ್ಯಗಳು ಅದ್ಭುತವಾಗಿರುತ್ತಕ್ಕಂಥ, ಯಾಕಂದರೆ ಇದು ಅವತಾರ ಜೀವಿ ಅಂತ ಹೇಳ್ತಾರೆ ಯಾವನ್ನ, ಗೋವನ್ನ. ಸೊ ಹಾಗಾಗಿ ನಮ್ಮ ಹತ್ರ ತುಂಬ ಲಿಮಿಟೆಡ್ ಪ್ರಮಾಣದಲ್ಲಿ, ತುಂಬ ಲಿಮಿಟೆಡ್ ಅಂದರೆ, ನೀವು ನನಗೆ ಆರ್ಡ್ರ್ ಕೊಟ್ಟರೆ ಕೆಲವರಿಗೆ 1 ವಾರ ಟೈಮ್ ತೊಗೋಬೋದು, ಕೆಲವ್ರಿಗೆ 15 ದಿನ ತೊಗೋಬೋದು. ನನ್ನ ಹತ್ರ ಇದ್ದರೆ ನಾನು ತುಪ್ಪ ಕೊಡ್ತೇನೆ. ನಮ್ಗೆ ಊಟ ಮಾಡಿ ಉಳಿದಿರೋದು ನಾನು ಸಮಾಜಕ್ಕೆ ವಿತರಿಸೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಇದ್ರ ಜೊತೆಗೆ ನಾವು ಒಂದು ನಾಸಲ್ ಡ್ರಾಪ್ ಅಂತ ಮಾಡ್ತೇವೆ ಸೈನೈಸಿಟಿಸ್ ಆಗಿರೋರಿಗೆ, ಅದು ಕೂಡ ಇರ್ತದೆ. ಈ ತುಪ್ಪಕ್ಕೆ ಬೇಕಾದ್ರೆ ನೀವು ನನಗೆ ಮೊದಲೇ ಹೇಳಬೇಕು, ಅಥವಾ ಇದ್ದರೆ ನಾನು ಆವಾಗೇ ಕೊಡ್ತೇನೆ, ಅದು ಬೇರೆ ವಿಚಾರ. ಸೊ ತುಪ್ಪ ಆಯಿತು. ಆಮೇಲೆ ನಿಮಗೆ ಕಿಡ್ನಿ ಸ್ಟೋನಿಗೆ ನಾನು ಇಲ್ಲಿ ಹೇಳಲಿಲ್ಲ. ಕಿಡ್ನಿ ಸ್ಟೋನ್ಗೂ ಅಷ್ಟೇ ಅದ್ಭುತವಾದಂಥ ಒಂದು ಕಷಾಯ ಚೂರ್ಣ ಇದೆ, ಸಕ್ಕರೆ ಕಾಯಿಲೆ ಆಗಿದೆ. ಸೊ ಸ್ನೇಹಿತರೆ, ಇದಿಷ್ಟು ಸಾಕು ಅನ್ಕೊತೀನಿ ನಾನು. ಮಂಡಿ ನೋವಿರೋರಿಗೆ ಅದ್ಭುತವಾಗಿ ಬೇರೆ ಬೇರೆ ಔಷಧಿಗಳು ಇದ್ದಾವೆ. ಸೊ ಹೊಟ್ಟೆಗೆ ತಗೊಳ್ಳೋಕ್ಕೂ ಇರ್ತವೆ. ಸೊ ವಾಯು ನೋವಿಗೆ, ಪಿತ್ತ ವಿಕಾರಗಳಿಗೆ, ಕಫದ ಸಮಸ್ಯೆಗಳಿದ್ದವ್ರಿಗೆ ನಾವು ಈ ರೀತಿ ಭಾರತೀಯ ಗೋಮೂತ್ರದಲ್ಲಿ ಮತ್ತು ಹಿತ್ತಲು ಮದ್ದು, ಅಡುಗೆ ಮನೆ ಮದ್ದುಗಳನ್ನು ಇಷ್ಟು ಬಳಸ್ಕೊಂಡು ನಾವು ಉಪಚಾರ ಮಾಡ್ತೇವೆ. ಇದನ್ನ ಚಿಕಿತ್ಸೆ ಅಂತಂದ್ರೆ ತಪ್ಪಾಗ್ಬಿಡ್ತದೆ. ಯಾಕಂದರೆ ನಮಗೆ ಹಳೆ ಕಾಲದಿಂದ ರೋಗಗಳಿಗೆ ಉಪಚಾರ ಮಾಡೋದು ಅದೊಂದು ಪದ್ಧತಿ. ನಾವು ಚಿಕಿತ್ಸೆ ಅಂದರೆ ಅದನ್ನು ನಾವೇನೋ ಬೇರೆ ಏನೇನೋ ಮಾಡ್ತೀವಿ ಅಂತ ಅನ್ನೋ ಥರ ಆಗುತ್ತೆ. ಉಪಚಾರ ಮಾಡಿ ನಾವು ಸುಮಾರು ಜನಕ್ಕೆ ಈಗಾಗಲೇ ಕಿಡ್ನಿ ಡಯಾಲಿಸಿಸ್ಗೆ ಹೋಗೋರಿಗೆ ನಾವು ನಿಲ್ಲಿಸಿದ್ದೀವಿ. ಹಾಗೆಯೇ ಸುಮಾರು ಜನಕ್ಕೆ ನಾವು ಬೇರೆ ಸಕ್ಕರೆ ಕಾಯಿಲೆಯವರು ಸುಮಾರು ಹೆಲ್ತಿಯಾಗಿದ್ದಾರೆ. ಮತ್ತು ಎಷ್ಟೋ ಜನಕ್ಕೆ ನಮ್ಮ ಹತ್ರ ಮಕ್ಕಳಾಗಿದ್ದಾವೆ ಈ ಥರ ಮನೆ ಮದ್ದುಗಳು ಮತ್ತು ನಮ್ಮ ಈ ಥರ ಉತ್ಪನ್ನಗಳು ಬಳಸ್ಕೊಂಡು ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಗೇನಾದ್ರು ಈ ನಾನು ಹೇಳಿದ್ದಲ್ಲದೆ ಬೇರೆ ಯಾವುದಾದ್ರು ತೊಂದರೆಗಳಿದ್ರೂ ಕೂಡ ನೀವು ನಮಗೆ ಈ ತೋರಿಸಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ವಿಚಾರಿಸ್ಬೋದು. ಫ್ಯಾಟಿ ಲಿವರ್ ಸಮಸ್ಯೆ ಅಂತೂ ತುಂಬ ಆಗ್ತಾಯಿದೆ ಈ ನಡುವೆ. ಅದಕ್ಕೂ ಕೂಡ ನಮ್ಮಲ್ಲ ಒಂದು ಕಷಾಯ ಚೂರ್ಣ ಇದೆ, ಮತ್ತು ಗೋಮೂತ್ರದಲ್ಲಿ ಮಾಡಿರೋ ಔಷಧಿ ಇದೆ. ಲಿವರ್ಗೆ, ಕಿಡ್ನಿಗೆ ಮತ್ತು ಜಠರಾಂಗ ಶುದ್ಧಿಗೆ, ಇವಕ್ಕೆಲ್ಲ ನಾವು ಈ ಮನೆ ಮದ್ದುಗಳು ಮತ್ತು ಹಿತ್ತಲು ಮದ್ದುಗಳು ಮತ್ತು ನಮ್ಮ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ನಾವು ಉಪಚಾರ ಮಾಡ್ತೇವೆ ಸ್ನೇಹಿತರೆ. ನಿಮ್ಗೇನಾದ್ರು ಅದರ ಅವಶ್ಯಕತೆ ಇದ್ದರೆ ಕೆಳಗಡೆ ತೋರಿಸೋ ನಂಬರ್ಗೆ ಫೋನ್ ಮಾಡಿ ನಮ್ಮ ಈ ಒಂದು ಗೋ ಮಂದಿರ ನಿರ್ಮಾಣ ಕಾರ್ಯಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸೊ ನಿಮ್ಗೇನಾದ್ರು ಈ ಥರದ ತೊಂದರೆಗಳಿಲ್ಲ ಅಂತಂದಾಗ ಏನು ಮಾಡಿ ಅಂತಂದರೆ, ನೀವು ಬೇರೆ ಯಾರಿಗಾರು ಇದು ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ, ಮತ್ತು ನಮಗೂ ಈ ಗೋಮಂದಿರ ಕಾರ್ಯಕ್ಕೆ ನಿಮ್ಮ ಒಂದು ಸಹಾಯ ಹಸ್ತ ಇರಲಿ ಅನ್ನೋ ದೃಷ್ಟಿಯಿಂದ ನಾನು ನಿಮಗೆ ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ ಅಂತ ಇನ್ನೊಂದು ಸರಿ ವಿನಮ್ರಪೂರ್ವಕವಾಗಿ ಕೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.